ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡೆ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡೆ ಬಿ ಕೋಪವರ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಗೂ ನ್ಯೂಟ್ರಲಾ ಸೋಯಾ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕಾರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ? ಯಾರು ಬರ್ತಾರ್ರಿ? ಸೋಮವಾರ ದಿನ ನಮ್ಮ ಅಯ್ಯಂಗಾರರು ಬರ್ತಾರೆ. ಅದ್ಭುತವಾಗಿರುವಂಥ ಅಯ್ಯಂಗಾರ್ ಸ್ಪೆಷಲ್ ಅನ್ನ ಮಾಡಿ ತೋರ್ಸಕ್ಕೋಸ್ಕರ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಅವ್ರನ್ನ ಕರ್ಸ್ಕೊಳ್ತಾ ಇದೀವಿ. ಒಂದು ಅದ್ಭುತವಾಗಿರುವಂಥ ಅಯ್ಯಂಗಾರ್ ಸ್ಪೆಷಲ್ ಅಡುಗೆನ ತೋರಿಸ್ತಾ ಇದೀವಿ. ರಂಗನಾಥ್ ಅವರೇ, ಬನ್ನಿ ಸರ್. ನೀವು ಬಂದ್ರೆ ನಮ್ಮ ಅಡುಗೆ ಮನೆ ಒಂದು ಕಳೆ, ಅದೇ ನಾಮ, ಅದೇ ಪಂಚೆ. ನೋಡಕ್ಕೆ ಮಾತ್ರ ಚೇಂಜ್, ಶರ್ಟ್ ಮಾತ್ರ ಚೇಂಜ್ ಅಲ್ಲ, ಶರ್ಟ್ ಬಿಚ್ಚಕ್ಕೆ ಹೋಗ್ಬೇಡಿ, ಶರ್ಟೇ ಇರ್ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀರಿ ಸರ್? ಆಲೂ ಗೋಬಿ ಕುರ್ಮಾ. ಆಲೂ ಗೋಬಿ ಕುರ್ಮಾ ಇದು ಅಯ್ಯಂಗಾರರ ಸ್ಪೆಷಲ್. ಯೂಶಲಿ ಆಲೂ ಗೋಬಿ ಕುರ್ಮಾ ತುಂಬಾ ಸರಿ ತೋರಿಸಿದೀವಿ. ಆದರೂ ನಾವು ಅಯ್ಯಂಗಾರರನ್ನ ಕರೆಸಿ, ಸರ್ RR ಕ್ಯಾಟರರ್ಸ್ ಅಯ್ಯಂಗಾರ್ ಅವರು ಮಾಡೋದಿದೆಯಲ್ಲ, ಅದು ಸ್ಟೈಲೇ ಬೇರೆ ಸರ್, ಒಂದ್ಸರಿ ಮಾಡಿಸಿ ಅಂತ ಹೇಳಿದ್ದಾರೆ. ಓಕೆ, ಮಾಡಕ್ಕೆ ಏನೇನು ಹೇಳಿದ್ದೀರಾ ಸರ್? ಆಲೂ ಗೋಬಿ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಹೂಕೋಸು, ದಪ್ಪ ಮೆಣಸಿನಕಾಯಿ, ಹುರಿಗಡಲೆ, ಗೋಡಂಬಿ, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ಟೊಮ್ಯಾಟೊ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ತೆಂಗಿನಕಾಯಿ ತುರಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ತುಪ್ಪ, ಎಣ್ಣೆ. ಅಯ್ಯಂಗಾರರ ಸ್ಪೆಷಲ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಅಯ್ಯಂಗಾರಗಳೆಲ್ಲ ಖುಷಿ ಆಗ್ಬಿಡ್ತಾರೆ, ಬ್ರಾಹ್ಮಣರು ಖುಷಿ ಆಗ್ಬಿಡ್ತಾರೆ. ಓಹೋ ಸಾರ್, ತುಂಬಾ ಚೆನ್ನಾಗಿ ತೋರಿಸ್ತಾರೆ ಸರ್ ಅವರು ಅಂತ. ಓಕೆ, ನೋಡ್ಕೊಳ್ಳಿ, ಶುರು ಮಾಡೋಣ. ಏನ್ ಕೊಡಿ ಸರ್? ಸರ್, ನನಗೆ ಒಂದು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ. ಏನ್ ಸರ್ ಬಿಸಿನೀರು ಕಾಯಿಸ್ಬೇಕು? ಈ ಗೋಬಿನ ಸರ್ ನಾವು ಹಾಗೆ ಉಪಯೋಗಿಸಬಾರ್ದು. ಓಕೆ, ಚೂರು ಅರಿಶಿನ ಹಾಕಿ ಬಿಸಿನೀರಿಗೆ ಓಕೆ, ಈ ಗೋಬಿನ ಅದರೊಳಗೆ ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಓಕೆ ತೆಗೆದ್ರೆ ನಮಗೆ ಕಣ್ಣು ಕಾಣದೇ ಇರುವಂತ ಕ್ರಿಮಿ ಕೀಟಗಳು ಇರುತ್ತೆ. ಓಕೆ, ಅದು ಕ್ಲೀನ್ ಆಗ್ಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ರವಿ ಅವರ ಅರ್ಶಿನ ಪುಡಿ ಸರ್, ಗೋಬಿ ಹಾಕ್ತಾ ಇದ್ದೀನಿ. ಎಸ್, ಓಕೆ. ಅಂದ್ರೆ ಇದು ಅರ್ಶಿನ ಉಪ್ಪೇನು ಬೇಡ ಅಲ್ಲ? ಉಪ್ಪು ಏನು ಬೇಕಾಗಿಲ್ಲ ಸರ್, ಉಪ್ಪು ಅವಶ್ಯಕತೆ ಇಲ್ಲ, ಹಾಕಿದ್ರೆ ತಪ್ಪಿಲ್ಲ. ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಹಾಕ್ತಾ ಇದೆ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಬಿಸಿ ನೀರಲ್ಲಿ ಈ ಗೋಬಿನ ಫಸ್ಟು ಚೆನ್ನಾಗಿ ಕುದಿಸ್ಕೊಳ್ತಾರೆ ಮುರಳಿಯವರೇ ಅಂತ ಹೇಳಿದ್ದಾರೆ. ಓಕೆ, ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನ ಮಸಾಲೆ ಹುರ್ಕೊಳ್ಳೋಣ. ಮೊದಲು ಮಸಾಲೆ ಹುರ್ಕೊಳ್ತೀರಾ? ಎಣ್ಣೆ ಬೇಕಾ? ತುಪ್ಪ ಹಾಕಿ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಹಾಂ, ಸಾಕು ಸರ್. ತುಪ್ಪದಲ್ಲಿ ಗೋಡಂಬಿ ಹುರಿಬೇಕಾ? ಹೌದು ಸರ್. ಇವೆಲ್ಲ ಮಾಡ್ತೀರಾ ಅಯ್ಯಂಗಾರರುಗಳು? ಗೋಡಂಬಿ, ಹಸಿ ಶುಂಠಿ ಹಾಕ್ತಾ ಇದ್ದೀನಿ. ಗೋಡಂಬಿಯ ಜೊತೆಗೆ ಹಸಿ ಶುಂಠಿನಾ? ಹೌದು ಸರ್. ಇವ್ರು ರುಬ್ಕೋತೀರಾ? ಹೌದು ಸರ್, ರುಬ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿ, ಓಕೆ, ಜೊತೆಗೆ ಒಂದು 2 ಗುಂಟೂರು ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ಹಾಕಿ ಸರ್. ಸೋಂಪು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಚಮಚ. ಓಕೆ, 2 ಲವಂಗ, ಚಕ್ಕೆ ಒಂದು 4 ಪೀಸು, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಕಾಯಿ, ಏಲಕ್ಕಿ ಕಾಯಿ. ಓಕೆ, ತೆಂಗಿನಕಾಯಿ ತುರಿ ಹಾಕಿ ಸರ್. ಹುರುಗಡ್ಲೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಹುರುಗಡ್ಲೆ ಗಟ್ಟಿಗೋಸ್ಕರ ಸರ್, ಆಫ್ ಮಾಡೋಣ ಇದು. ಓಕೆ, ಇದಕ್ಕೆ ಕಾಂಬಿನೇಷನ್ ಏನು ಹೇಳಿಲ್ಲ ನೀವು? ಇದಕ್ಕೆ ನೆಕ್ಸ್ಟ್ ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀನಿ ಸರ್. ಏನಕ್ಕೆ ರೊಟ್ಟಿ ಮಾಡ್ತೀವಿ? ಸೀಮೆ ಬದನೆಕಾಯಿ ಅಕ್ಕಿ ರೊಟ್ಟಿ. ಸಿಪ್ಪೆ ಬರುತ್ತಲ್ಲ ಸರ್, ಹೌದು. ಸಿಪ್ಪೆ ಚೆನ್ನಾಗಿ ತೊಳೆದು ಓಕೆ, ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಂ, ಅದರಲ್ಲಿ ನಾವು ಮಾಮೂಲಿ ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ, ಚಟ್ನಿ, ಸೀಮೆ ಬದನೆಕಾಯಿನ ಫ್ರೈ ಮಾಡಬೇಕು ಎಣ್ಣೆನಲ್ಲಿ. ಓಕೆ, ಅಂದರೆ ನಾನು ಇದು ಹಂಗೆ ಇಟ್ಕೊಂಡಿರಬೇಕು, ಇನ್ನೊಂದ್ಸರಿ ಆ ಕಡೆ ಹೋಗಿ ಬಂದು ರೊಟ್ಟಿ ತಟ್ಟದಂಗೆ ಕಾಯ್ತಾ ಇರಬೇಕು. ಈಗ ರುಚಿ ನೋಡಿ. ಓಕೆ 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 ಒಂದು ಬೌಲ್ ಕೊಡಿ ಸರ್. ಏನಕ್ಕೆ? ಡೈರೆಕ್ಟ್ ಫ್ರೈ ಮಾಡಿ ಗ್ರೇವಿ ಮಾಡಕ್ಕ? ಹಾಂ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತೊಗೊಳ್ಳಿ. ಹಾಗೆ ಇಟ್ಕೊಂಡಿರ್ಬೇಕು ಸರ್. ಓಕೆ, ಇರಲಿ ಬಿಡಿ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ 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 ಓಕೆ, ಚೂರು ಅರಿಶಿನ ಹಾಕಿ ಸರ್. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸರ್, ಸಾಕು. ಇದೇನು ಬೇಯಿಸ್ಕೊಂಡಿಲ್ಲ? ಇದನ್ನು ಬೇಯಿಸಿಲ್ಲ ಸರ್. ಓಕೆ ಓಕೆ ಸರ್, ನೀರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ದಪ್ಪ ಮೆಣಸಿನ್ಕಾಯಿ ಹಾಕಿದ್ದೀವಿ, ಅದ್ರ ಜೊತೆಗೆ ಆಲೂಗಡ್ಡೆನ ಹಾಕಿದ್ದೀವಿ, ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ವಿ. ಬೇಯಿಸ್ಕೊಂಡಿರೋ ಇದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ತೆಗೆದಿರ್ತಕ್ಕಂಥ ಗೋಬಿಲಿದೆ, ಇದನ್ನು ಹಾಕ್ಬೋದಾ? ಇದನ್ನು ಹಾಕ್ಬೋದು. ಇದನ್ನು ಹಾಕ್ಬಿಡಲ್ಲ ಹೆಂಗಾರೆ? ಹಾಕ್ಬಿಡಿ ಸರ್. ಚೆನ್ನಾಗಿ ನಾವು ಇದರೊಳಗೆ ಆಲೂಗಡ್ಡೆ, ದಪ್ಪ ಮೆಣಸಿನ್ಕಾಯಿ ಮತ್ತು ಗೋಬಿನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದೀವಿ. ಹಾಕ್ಬೋದು ಸರ್. ಉಪ್ಪು ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್. ಮೊದಲು ಸ್ವಲ್ಪ ಹಾಕಿರಬೇಕು ಹೋಳಿಗೆ, ಓಕೆ. ಆಮೇಲೆ ಮಸಾಲೆ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಹಾಕ್ಬೇಕು. ಇದು ಯಾವ್ದ್ರ ಜೊತೆ ಯೂಶಲಿ ಸರ್, ಚೆನ್ನಾಗಿರುತ್ತೆ? ಅಕ್ಕಿ ರೊಟ್ಟಿ, ಚಪಾತಿ, ಮೆಂತ್ಯ ಚಪಾತಿ, ಪೂರಿ, ಓಕೆ, ಗೀ ರೈಸ್ಗೆ, ಓಕೆ, ಎಲ್ಲದಕ್ಕೂ ಚೆನ್ನಾಗಿ. ಒಂಥರ ಒಂದು ಕುರ್ಮಾ ಕರೆಕ್ಟಾಗಿ ಮಾಡೋದು ಕಲ್ತ್ಕೊಂಡ್ರೆ ಅದಕ್ಕೆ 5-6 ಥರ ತಿನ್ಕೋಬೋದು. ಗೀ ರೈಸ್ಗೆ ಸೈಡ್ಸು ಮಾಡ್ಕೋಬೋದು, ಚಪಾತಿಗೆ ಕುರ್ಮಾ ಮಾಡ್ಕೋಬೋದು, ಪೂರಿಗೂ ಮಾಡ್ಕೋಬೋದು, ರೊಟ್ಟಿಗೂ ಮಾಡ್ಕೋಬೋದು. ಬಟ್ ಚೆನ್ನಾಗಿ ತರಕಾರಿ ಬೇಯಬೇಕಲ್ಲ? ಕುಕ್ಕರ್ಲ ಕೂಗಿಸ್ಬಿಡೋದಲ್ವಾ? ಕುಕ್ಕರ್ಲ ಕೂಗಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಪೂರ್ತಿ ಮೆಲ್ಟ್ ಆಗೋಗುತ್ತೆ ಸರ್. ನಮ್ಮಲ್ಲಿ ಹೋಳು ಅಂತೀವಿ, ಹೋಳು ಕಾಣಬೇಕು.
ಹೋಳು ಕಾಣ್ಬೇಕಲ್ಲ. ಹೌದು ಹೋಳಾಕ್ರಿ ಒಂದು ಹೋಳಾಕ್ರಿ ಅಂತ ಇರ್ತಾರೆ ನಿಮ್ಮಲ್ಲೆಲ್ಲ. ಹೌದು ಸರ್. ಸರ್ ಮಸಾಲೆ ಹಾಕ್ತಾ ಇದ್ದೀನಿ. ಹಾಕಿ ಸರ್ ಹಾಕಿ. ಕುರ್ಮಾ ರೆಡಿ ಆಗ್ತದೆ. ಗೀ ರೈಸ್ಗೆ ಹಾಕೋಬೋದು, ಚಪಾತಿಗೆ ಹಾಕೋಬೋದು, ರೊಟ್ಟಿಗೆ ಹಾಕೋಬೋದು. ಇದು ನೋಡ್ತಾರೆ ನನಗೆ ಹೇಗೆ ಅನ್ಸುತ್ತೆ ಗೊತ್ತಾ, ಗೀ ರೈಸ್ದು ಗ್ರೇವಿ ತರ ಕಾಣ್ತಾ ಇದೆ ಇದು. ಹೌದು ಗೀ ರೈಸ್ಗೆ ಆಗುತ್ತೆ ಸರ್. ಗೀ ರೈಸ್ಗೆ ಇದನ್ನೇ ಮಾಡೋದು ನಾವು. ತುಂಬ ಜನಕ್ಕೆ ಕುರ್ಮಾ ಮಾಡೋಕ್ಕೆ ಬರಲ್ಲ, ಈಸಿಯಾಗಿ ಮಾಡ್ಕೊಳ್ಳಿ. ಅಯ್ಯಂಗಾರರ ಸ್ಪೆಷಲ್ ಇಷ್ಟಪಡುವಂಥವ್ರಿಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ರಂಗನಾಥ್ ಅವರು. RR ಕ್ಯಾಟ್ರರ್ಸಿಂದ ಬಂದಿದ್ದಾರೆ. ಯಾವುದೇ ರೀತಿಯ ಮದುವೆ ಮತ್ತು ಶುಭ ಸಮಾರಂಭಗಳಿದ್ರು, ಏನಾರ ಕ್ಯಾಟ್ರಿಂಗ್ ಸರ್ವಿಸ್ ಬೇಕಾಗಿದ್ರೆ ನಮ್ಮ RR ಕ್ಯಾಟ್ರರ್ಸ್ ಅವ್ರನ್ನ ಭೇಟಿ ಮಾಡಬಹುದು. ಮಸಾಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಎಸ್ ಸರ್. ಗಂಟೆಗಟ್ಟಲೆ ಕಾಲ ಕುದಿಬೇಕು ಅಂತಿಲ್ಲ. ಒಂದು ಕುದಿ ಬಂದರೆ ಸಾಕು ಸಾಕು ಸರ್. ನಿಂಬೆ ಆಫ್ ಮಾಡ್ತಾ ಇದ್ದೀನಿ. ಹಾಕ್ಬಿಟ್ರಾ? ರೆಡಿನಾ? ರೆಡಿ ರೆಡಿ ಟು ಈಟಾ? ರೆಡಿ ಟು ಈಟ್. ಸೋ ಫಾಸ್ಟ್ ಮಿಸ್ಟರ್ ರಂಗನಾಥ್. ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಡಿಶ್ ಔಟ್ ಮಾಡೋಣ. ಡಿಶ್ ಔಟ್ ಮಾಡೋಣ ಸರ್. ಆಲೂಗಡ್ಡೆ ಮತ್ತು ಹೂಕೋಸಿನ ಕುರ್ಮಾವನ್ನ ಅಯ್ಯಂಗಾರರ ಶೈಲಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ RR ಕ್ಯಾಟ್ರರ್ಸ್ನ ರಂಗನಾಥ್ ಅವರು. ರೊಟ್ಟಿಗೆ ಚೆನ್ನಾಗಿರುತ್ತೆ, ಪೂರಿಗೆ ಚೆನ್ನಾಗಿರುತ್ತೆ, ಗೀ ರೈಸ್ಗೆ ಚೆನ್ನಾಗಿರುತ್ತೆ, ಮಾಡಿಕೊಂಡ್ರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಇದ್ದಾರೆ. ನೀವೇನು ಸ್ವಾಮಿ ಮಂತ್ರಾಕ್ಷತೆ ಆಗ್ತಾರಲ್ಲ ಹಂಗೆ ಹಿಂಗುದು ಹಾಗೆ ಸರ್. ಆಲೂ ಗೋಬಿ ಕುರ್ಮಾ ಸವಿಯಲು ಸಿದ್ಧ. ಆಲೂ ಗೋಬಿ ಕುರ್ಮವನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ RR ಕ್ಯಾಟರ್ಸ್ ರಂಗನಾಥ್ ಅವರು. ಓಕೆ, ಇದು ತುಂಬ ಸಖತ್ತಾಗಿರುತ್ತೆ. ಗೀ ರೈಸ್ಗೆ ಅಂತ ಹೇಳಿದ್ದಾರೆ, ಪೂರಿಗೆ ಅಂತ ಹೇಳಿದ್ದಾರೆ, ರೊಟ್ಟಿಗೆ ಅಂತ ಹೇಳಿದ್ದಾರೆ. ಯಾವ ಇದನ್ನ ಟ್ರೈ ಮಾಡ್ತೀವಿ. ಅಲ್ಲಿ ತನಕ ನೀವು ಒಂದ್ಸರಿ ನೋಡ್ಕೊಳ್ಳಿ, ಏನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆಲೂ ಗೋಬಿ ಕುರ್ಮಾ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಅರಿಶಿನ, ಹೂಕೋಸು, ಉಪ್ಪು ಹಾಕಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ತುಪ್ಪ, ಗೋಡಂಬಿ, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ಟೊಮ್ಯಾಟೊ, ಸೋಂಪು, ಲವಂಗ, ಚಕ್ಕೆ, ಏಲಕ್ಕಿ, ತೆಂಗಿನಕಾಯಿ ತುರಿ, ಹುರಿಗಡಲೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ದಪ್ಪ ಮೆಣಸಿನಕಾಯಿ, ಅರಿಶಿನ, ಆಲೂಗಡ್ಡೆ, ನೀರು, ಬೇಯಿಸಿದ ಹೂಕೋಸು, ರುಬ್ಬಿದ ಮಸಾಲ ನೀರು ಹಾಕಿ ಕುದಿಸಿ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಬೇಯಿಸಿದರೆ ಆಲೂ ಗೋಬಿ ಕುರ್ಮಾ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ನ ರಂಗನಾಥ್ ಅವರು ಸೋಮವಾರ ದಿನ ಫುಲ್ ಅವ್ರದ್ದೇನೆ ಹೇಳ್ಬಿಟ್ಟಿದ್ದಾರೆ. ಮುಳ್ಳೆಯವರೇ, ಇದು ನಿಮಗೆ ಪೂರ್ತಿ ತಿನ್ನಂಗಿಲ್ಲ ನೀವು, ನಾನು ಆಮೇಲೆ ಬಂದು ರೊಟ್ಟಿ ತಟ್ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಅದು ಸೀಮೆ ಬದನೆಕಾಯಿಯ ರೊಟ್ಟಿ, ಅದ್ರ ಜೊತೆಗೆ ಇದು ಕಾಂಬಿನೇಷನ್ ತಿನ್ನೋಡಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಕಾಯಕ್ಕಾಗಲ್ಲ ಸರ್, ನಮ್ಗೆ ಆಗ್ತಾನೆ ಇಲ್ಲ, ನಾವು ಇವೆಲ್ಲ ಟೇಸ್ಟ್ ಮಾಡ್ಬಿಡ್ತೀವಿ ಅಂತ ಹೇಳಿದೀವಿ. ಮಾಡಿ ಸರ್. ಟೇಸ್ಟ್ ಮಾಡೋದಾ? ದಯವಿಟ್ಟು ಸರ್. ಚೆನ್ನಾಗಿ ಹೇಗಿದೆ ಸರ್? ಗೀ ರೈಸ್ಗೆ ಆಗುತ್ತಾ ಸರ್? ಅಯ್ಯಂಗಾರೆಲ್ಲ ಬಿದ್ದೋಗ್ಬಿಡ್ತಾರೆ ಇದು ನೋಡ್ಬಿಟ್ರೆ. ಥ್ಯಾಂಕ್ ಯು ಸರ್. ತುಂಬ ತರಕಾರಿಗಳನ್ನ ಬೇಯಿಸ್ಬಾರ್ದು. ಕಾಲಿಫ್ಲವರು, ಈ ಆಲೂಗಡ್ಡೆ ಅಂತದ್ದು ಸರ್ ಬಾಯಿಗೆ ಸಿಗಬೇಕು. ಪೂರ್ತಿ ಬೆಂದೋಗ್ಬಿಟ್ರೆ ಮಿಕ್ಸ್ ಆಗಿ ಹೋಗುತ್ತೆ ಅಷ್ಟೇ, ಗಟ್ಟಿ ಆಗುತ್ತೆ ಅಷ್ಟೇ ಕುರ್ಮಾ. ಬಾಯಿಗೆ ಸಿಗಲ್ಲ. ರೆಡಿ ಮಾಡ್ಕೊಂಬನ್ನಿ. ಖಂಡಿತ ಸರ್. ಇದು ಹಂಗೆ ಇಟ್ಟಿರ್ತೀನಿ. ಓಕೆ, ರೊಟ್ಟಿಗೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೀಮೆ ಬದನೆಕಾಯಿ ಇದು ಸಿಪ್ಪೆ ಚಟ್ನಿನೂ ಮಾಡ್ಕೊಂಡ್ ಬಂದಿದ್ದೀನಿ. ಹೌದಾ? ಹಾಂ. ಏನು ಹಸುಗಳಿಗೆ ಎಮ್ಮೆಗಳಿಗೆ ಏನು ಹಾಕಂಗಿಲ್ಲ, ಎಲ್ಲ ಸಿಪ್ಪೆ ಗಿಪ್ಪೆ ನಾವೇ ನಮ್ಮ ಗುರೂಜಿ ಅವ್ರು ಏನು ಹೇಳ್ತಾರೆ ಸರ್, ಸಿಪ್ಪೆಯಲ್ಲಿ ಮಾಡಿ ಅಂತಾರೆ. ಉಪಯೋಗಿಸ್ಬೇಕು ಹಂಗೆ ಅಂದರೆ ನಾವು ಏನೇ ಪದಾರ್ಥ ಸಿಪ್ಪೆಗಳನ್ನು ಉಪಯೋಗಿಸೋದಾದ್ರೆ ಚೆನ್ನಾಗಿ ತೊಳೆದು ಅದರ ಹೊರಗಡೆ ಇರ್ತಕ್ಕಂಥ ಧೂಳಿನ ಅಂಶ ಎಲ್ಲ ಹೋಗಬೇಕು. ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಅಡಿಗೆ ಮಾಡ್ಕೋಬಹುದು, ಯಾವ ರೀತಿ ಆರೋಗ್ಯನ ಸುಧಾರಿಸ್ಕೋಬಹುದು ಅಂತ ಹೇಳ್ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ ಮಾಡಿ. ನಮಸ್ಕಾರ ಗುರುಜಿ. ಏನ್ ಮಾಡ್ತಾ ಇದ್ದೀರಾ ಗುರುಜಿ ಇವತ್ತು? ಇವತ್ತೊಂದು ಆರೋಗ್ಯಕರವಾದಂತಹ ಕಿಚಡಿ ಗರ್ಭಿಣಿಯರಿಗೆ, 3 ತಿಂಗಳಿಂದ 6 ತಿಂಗಳ ಗರ್ಭಿಣಿಯರಿಗೆ ಬಹಳ ಯೂಸ್ಫುಲ್. ಕಿಚಡಿ. ಏನ್ ಕಿಚಡಿ? ಬಾಜ್ರಾ ಕಿಚಡಿ ಅಂತ. ಬಾಜ್ರಾ ಕಿಚಡಿ ಅಂದ್ರೆ ಏನ್ ಗುರುಜಿ? ಇದು ಮಿಲೆಟ್ ಅಂತ ಕರಿತೀವಿ, ಪರ್ಲ್ ಮಿಲೆಟ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ. ಓಕೆ. ಕನ್ನಡದಲ್ಲಿ ಸಜ್ಜೆ ಅಂತ ಕರಿತೀವಿ. ಓಕೆ. ಹಿಂದಿಲಿ ಬಾಜ್ರಾ, ಓಕೆ. ಇಂಗ್ಲಿಷಲ್ಲಿ ಪರ್ಲ್ ಮಿಲೆಟ್ ಅಂತ. ಓಕೆ. ಸಜ್ಜೆ ಖಿಚಡಿ ಬೇಕಾಗುವ ಸಾಮಗ್ರಿಗಳು: ಸಜ್ಜೆ, ಹೆಸರುಬೇಳೆ, ಇಂಗು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಉಪ್ಪು. ಇಷ್ಟಿದ್ರೆ ಅದ್ಭುತವಾಗಿರುವಂತ ಕಿಚಡಿ ಮಾಡ್ಕೋಬಹುದು. ಓಕೆ. ಆದರೆ ನಾನು ಈಗಾಗಲೇ ಈ ಪರ್ಲ್ ಮಿಲೆಟ್ನ 2 ಗಂಟೆ 3 ಗಂಟೆ ನೆನೆಸ್ಕೊಂಡು, ಓಕೆ, ಅದಕ್ಕೆ ಹೆಸರು ಬೇಳೆನ ಹಾಕಿ, ಓಕೆ, ಇದರ 2ರಷ್ಟು ನೀರನ್ನ ಹಾಕಿ, ಓಕೆ, ಉಪ್ಪು ಹಾಕಿ ಬೇಯಿಸ್ಕೊಂಡು ತಂದ್ಬಿಡಿದೀನಿ. 1 ವಿಸಲ್. ಎರಡು ಸಮ ಪ್ರಮಾಣನಾ? ಇದು ಸಮ ಪ್ರಮಾಣ. ಓಕೆ. ಸಜ್ಜೆ ಮತ್ತು ಹೌದು, ಹೆಸರು ಬೇಳೆಯನ್ನ ಸಮ ಪ್ರಮಾಣದಲ್ಲಿ ಹಾಕಿ ನೀರಲ್ಲಿ ನೆನೆಸಿಟ್ಟು ನಂತರ ವಿಷಲ್ ಹಾಕ್ಸಿ ಕುಕ್ಕರ್ನಲ್ಲಿ ಒಂದು 2-3 ವಿಷಲ್ನ ಕುಗಿಸ್ಕೋಬೇಕಾಗುತ್ತೆ. 1 ವಿಷಲ್ಗೆ ಇದೇನು ಕರಗಲ್ಲ.
ಒಂದ್ 2-3 ವಿಷಲ್ ಹಾಕಿಸ್ಕೊಂಡ್ರೆ ಹಂಗಾಗಿರುತ್ತೆ, ಪೊಂಗಲ್ ತರ ಆಗ್ಬಿಟ್ಟಿರುತ್ತೆ. ಹೆಸರು ಬೇಳೆನ ನೆನೆಸೋದೇನು ಬೇಡ, ಬರೀ ಸಜ್ಜೆ ಮಾತ್ರ. ಸಜ್ಜೆ ಮಾತ್ರ. ಸಜ್ಜೆ ರೊಟ್ಟಿ ಮಾಡ್ತಾ ಇದ್ರು ಗೊತ್ತಾ ಗುರುಜಿ? ಹೌದೌದು, ನಾನು ತಂದಿದ್ದೆ ಒಂದ್ಸಲಿ. ಹೌದು, ಸಜ್ಜೆ ರೊಟ್ಟಿ ತಂದಿದ್ದೆ, ತುಂಬಾ Okay. ಚೆನ್ನಾಗಿತ್ತು ಅದು. ಓಕೆ ಮಾಡೋಣ ಒಂದ್ಸಲಿ. ಎಸ್ ಗುರುಜಿ, ಶುರು ಮಾಡೋಣ. ಓಕೆ, ಏನ್ ಕೊಡ್ಲಿ ಗುರುಜಿ ನಿಮ್ಗೆ? ಒಂದು ಫ್ರೈಯಿಂಗ್ ಪ್ಯಾನ್. ಕೊಟ್ಟೆ ಗುರುಜಿ, ಮೊದಲು ಈರುಳ್ಳಿ ಹಾಕೊಳ್ಳೋಣ. ಹಾಕಿ ಗುರುಜಿ. ಓಕೆ, ಸ್ವಲ್ಪ ಅದು ಕಲರ್ ಚೇಂಜ್ ಟೆಂಪರಿಂಗ್ ಆಗ್ತಾನೆ. ಓಕೆ, ಬೆಳ್ಳುಳ್ಳಿ, ಎಸ್, ಅದರ ನೆಕ್ಸ್ಟು ಟೊಮೆಟೊ ಹಾಕೋಣ. ಓಕೆ, ಓಕೆ, ಸೊ ಇದಾದ್ಮೇಲೆ ಖಾರ ಹಾಕೋಣ. ಎಸ್, ಹಸಿಮೆಣಸಿನಕಾಯಿ ಪೇಸ್ಟ್. ಓಕೆ, ಇದಕ್ಕೆ ಖಾರ ಪುಡಿ ಹಾಕೋಣ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅಚ್ಕಾರ್ ಪುಡಿಯನ್ನು ಬಳಸ್ತಾ ಇದೀವಿ. ಓಕೆ, ಇದನ್ನ ಸೆಕೆಂಡ್ ಟ್ರೆಮಿಸ್ಟರ್ ಅಂತ ಕರೀತಾರೆ. ಓಕೆ, ಓಕೆ, ಓಕೆ. ಲಾಸ್ಟ್ ವೀಕೆಲ್ಲ ನಾವು ಫಸ್ಟ್ ಟ್ರೆಮಿಸ್ಟರ್ಗೆ ಹೇಳ್ಕೊಟ್ಟಿದ್ವಿ. ಹೌದೌದು ಗುರು, 12 ವಾರಗಳ ಕಾಲ ಮೊದಲು ಕಳೆದ ವಾರ ಎಲ್ಲ ಹೇಳ್ಕೊಟ್ಟಿದ್ವಿ. ಈಗ 12 ವಾರಗಳ ನಂತರ ಅಲ್ವಾ ಗುರುಜಿ? ಹೌದು, ಕರೆಕ್ಟ್. ಚಿಟಿಕೆ ಹಿಂಗೆ ಹಾಕೋಣ. ಓಕೆ, ನೆಕ್ಸ್ಟ್ ಈ ಪರ್ಲ್ ಮಿಲೆಟ್ ಮತ್ತು ಹೆಸರು ಬೇಳೆನ ಸಜ್ಜೆ ಮತ್ತು ಹೆಸರು ಬೇಳೆನ ಒಂದು 2-3 ವಿಷಲ್ ಕೂಗಿಸ್ಕೊಂಡಿರುವಂಥದ್ದು. ಕುಕ್ಕರಲ್ಲಿ ಮೊದಲೇ ಕೂಗಿಸ್ಕೊಂಡ್ಬಿಟ್ಟಿದೀವಿ ಅದನ್ನ. ಹೌದು, ಆದ್ರಿಂದ ಈಸಿ ಆಗುತ್ತೆ ಕೆಲಸ ಮಾಡ್ಕೊಳ್ಳೋದು. ಯಾಕಂದ್ರೆ ಅದೊಂದು 2 ಅವರ್ ನೆಂದ್ರೆ ಚೆನ್ನಾಗಿರುತ್ತೆ ಸಜ್ಜೆ ಮಾತ್ರ. ಓಕೆ, ಇದು ಉಪ್ಪು ಪೊಂಗಲ್ ಮಾಡ್ತೀವಲ್ಲ, ಹೌದು ಗುರುಜಿ. ಆ ಕನ್ಸಿಸ್ಟೆನ್ಸಿಗೆ ಇರಬೇಕು. ಓಕೆ, ಓಕೆ, ತುಂಬ ಚೆನ್ನಾಗಿ ಬರುತ್ತೆ ಅವಾಗ. ಓಕೆ. ಯೂಶಲಿ ಪೊಂಗಲ್ ಮಾಡ್ತೀವಿ ಅಂದರೆ ಒಂದು 1/4 kg ಮಿನಿಮಮ್ ತುಪ್ಪ ಖರ್ಚಾಯಿತು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೂ ಎಲ್ಲೋ ಒಂದು ಕಡೆ ಆರೋಗ್ಯದ ದೃಷ್ಟಿ ಬಂದಾಗ ಎಣ್ಣೆ ಬೆಣ್ಣೆ ತುಪ್ಪನೇ ಬಿಟ್ಬಿಟ್ಟು ನಮ್ಮ ಆರೋಗ್ಯದ ಕಡೆ ಗಮನ ಹರಿಸೋದು ಭಾಳ ಇಂಪಾರ್ಟೆಂಟು. ಅದೇ ಹೇಳಿದ್ನಲ್ಲ, ಪ್ರತಿ ಸರಿ ಹೇಳ್ತಾ ಇರ್ತೀವಿ, ಗರ್ಭಿಣಿಯರು ಆಯಿತು ಅಂತ ಹೇಳಿದ್ರೆ ಶುರು ಆಗುತ್ತೆ. ಎಷ್ಟು kg ಆದರೂ 20 kg 30 kg 40 kg 50 kg ಎಲ್ಲ ಎಕ್ಸ್ಟ್ರಾ ವೆಯ್ಟೇ ಆಗಿಬಿಡ್ತಾರೆ. ಆಮೇಲೆ ತೂಕ ಇಳಿಸ್ಕೊಳ್ಳೋಕ್ಕೆ ಜೀವನ ಪೂರ್ತಿ ಕಷ್ಟಪಡ್ತಾ ಇರ್ತಾರೆ. ಅಲ್ಲ, ಹೆರಿಗೆನಲ್ಲೂ ಕಷ್ಟಪಡ್ತಾರೆ. ಹೌದಾ ಗುರುಜಿ? ಯಾಕಂದ್ರೆ ಈಗ 2.5 kg ಆವರೇಜ್ ಮಗು ಬಂದ್ರೆ ಚೆನ್ನಾಗಿ. ಅಷ್ಟೇ. 3.5 kg ಆ ಥರ ಆಗ್ಬಿಟ್ರೆ ಹೌದು, ಅದು ನಾರ್ಮಲ್ ಪ್ಯಾಸೇಜಲ್ಲಿ ಬರೋಲ್ಲ. ಅವಾಗ ಸಿಸೇರಿಯನ್ ಅಂತ ಬೇರೆ ಅದು ಮಾಡಿಕೊಂಡು ತಾಯಿ ಬೇರೆ ದಪ್ಪ ಆಗೋಯ್ತು ಅಂತ ಸೀನ್ ಕ್ರಿಯೇಟ್ ಆಗಿ ಅಯ್ಯೋ, ಅದ್ರ ಬದಲು ಇನ್ನು ತಿನ್ಕೊಂಬಂದ್ರೆ ತಾಯಿ ಮತ್ತು ಗರ್ಭದಲ್ಲಿರುವ ಮಗು ಇಬ್ಬರಿಗೂ ಒಳ್ಳೇದಾಗ್ತಾ ಬರುತ್ತೆ. ಆರೋಗ್ಯಕರವಾದಂಥ ಮಗು ಮತ್ತೆ ಆರೋಗ್ಯಕರವಾದ ತಾಯಿನ ನೋಡ್ಬೋದು. ಎಕ್ಸಾಕ್ಟ್ಲಿ. ದಪ್ಪ ಆದ್ವಿ ಸಣ್ಣ ಆದ್ವಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಆರೋಗ್ಯದ ಅಡುಗೆ ತಿಂತಾ ಇದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಇದಕ್ಕೆ ಈಗಾಗಲೇ ಉಪ್ಪು ಹಾಕ್ಬಿಟ್ಟಿದೀವಿ ಬೇಯಿಸ್ಬೇಕಾದ್ರೆ. ಓಕೆ ಗುರು, ಹಾಗಾಗಿ ಇವಾಗ ಅಡಿಷನಲ್ ಉಪ್ಪೇನು ಬೇಡ. ಓಕೆ. ಕಿಶನಾ, ಓ, ಯಾವಾಗಲೂ ಅದನ್ನ ಕುಕ್ಕರಲ್ಲಿ ಕೂಗಿಸಿ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ 10 ನಿಮಿಷಕ್ಕೆ ಫಟ್ ಅಂತ ಮಾಡ್ಕೋಬಹುದು. ಒಳ್ಳೆ ಅದ್ಭುತವಾದಂಥ ಆರೋಗ್ಯಕರವಾದಂಥ ಸಜ್ಜೆ ಮತ್ತು ಹೆಸರು ಬೇಳೆಯ ಒಂದು ಪೊಂಗಲು, ಕಿಚಡಿ. ಓಕೆ, ಅಪ್ಪ ಗುರುಜಿ. ಎಸ್. ಓಕೆ. ನಾವು ಪೊಂಗಲ್ ಮಾಡಬೇಕಾದ್ರೆ ಮೆಣಸನ್ನು ಯೂಸ್ ಮಾಡ್ತೀವಿ, ಕಿಚಡಿ ಯೂಸ್ ಮಾಡಬೇಕಾದ್ರೆ ನಾವು ಅಚ್ಕಾರದ ಪುಡಿ ಮಾತ್ರ ಯೂಸ್ ಮಾಡಿದ್ದೀವಿ. ಆರೋಗ್ಯಕರವಾದಂಥ ಸಜ್ಜೆ ಮತ್ತು ಹೆಸರು ಬೇಳೆಯ ಕಿಚಡಿ. 2ನೇ ಟ್ರೆಮಿಸ್ಟರ್ ಇರುವಂತಹ ಗರ್ಭಿಣಿಯವರಿಗೆ ಸಜ್ಜೆ ಮತ್ತು ಹೆಸರುಬೇಳೆ ಕಿಚಡಿ. 12 ವಾರಗಳ ನಂತರ ಗರ್ಭಿಣಿಯರು ಸೇವಿಸಬೇಕಾದಂಥ ಆಹಾರಗಳಲ್ಲಿ ಮುಖ್ಯವಾದಂಥ ಆಹಾರ ಸಜ್ಜೆ ಮತ್ತು ಹೆಸರು ಬೇಳೆಯಿಂದ ಮಾಡಿರ್ತಕ್ಕಂಥ ಒಂದು ಕಿಚಡಿ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಜ್ಜೆ ಹೆಸರು ಬೇಳೆ ಕಿಚಡಿ ಮಾಡ್ಕೊಳ್ಳಿ. ಸಜ್ಜೆ ಕಿಚಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಇಂಗು, ಬೇಯಿಸಿಕೊಂಡ ಸಜ್ಜೆ, ಹೆಸರುಬೇಳೆ, ನೀರು, ಉಪ್ಪು ಹಾಕಿ ಬೇಯಿಸಿದರೆ ಆರೋಗ್ಯಕರವಾದ ಸಜ್ಜೆ ಕಿಚಡಿ ತಿನ್ನಲು ರೆಡಿ. ಟೇಸ್ಟ್ ಮಾಡ್ಬೋದಾ ಗುರುಜಿ? ಆಫ್ ಕೋರ್ಸ್. ಇದು ನಾವು ಮಾಡ್ಬೋದಾ? ಎಲ್ಲ ತಿನ್ಬೋದು. ನೀವು ಜಂತುಳು ಏನೇನೋ ಸಾಕಿರಲ್ಲೇನಾ, ಅವ್ರಿಗೂ ಒಳ್ಳೇದಾ ಇದು? ಅಲ್ವೇ? ಓಕೆ 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 ಓಕೆ. ಸಾಕಷ್ಟು ನಾವು ಸಾಕ್ತಾ ಇರ್ತೀವಿ. ಹೌದೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಕಿಚಡಿನ ಮಾಡಿದ್ದಾರೆ. ಯೂಶಲಿ ಕಿಚಡಿ ಮಾಡ್ತೀವಿ, ಪೊಂಗಲ್ ಮಾಡ್ತೀವಿ ಅಂದ ತಕ್ಷಣ ಒಂದು 1/4 kg ಮಿನಿಮಮ್ ತುಪ್ಪ ಬೇಕಾಗುತ್ತೆ, ಎಣ್ಣೆ ಬೇಕಾಗುತ್ತೆ, ಅದ್ರ ಪಕ್ಕ ಮೊಸರು ಬೇಕಾಗುತ್ತೆ. ಇವೆಲ್ಲ ನಮ್ಮ ಭ್ರಮೆ ಅಷ್ಟೇನೆ. ಒಂದ್ಸರಿ ನಾವು ಈ ಥರ ಆಹಾರಕ್ಕೆ ಒಗ್ಗೋಯ್ತು ಅಂತ ಹೇಳಿದ್ರೆ ಆ ಥರ ಆಹಾರ ಬೇಡ ಅನ್ಸುತ್ತೆ. ಬಿಕಾಸ್ ಆಹಾರಕ್ಕಿಂತ ತುಂಬ ಇಂಪಾರ್ಟೆಂಟು ಜೀವನ, ಆರೋಗ್ಯ. ಓಕೆ ಗುರುಜಿ, ಟೇಸ್ಟ್ ಮಾಡೋದಾ? ಓ ಎಸ್. ಗುರುಜಿ, ಕಾರಣ ಗರ್ಭಿಣಿ ತಿನ್ನಲೇಬೇಕಿದೆ. ಏನು ಎಣ್ಣೆ ತಿನ್ನೋದು, ಏನು ಬೆಣ್ಣೆ ತಿನ್ನೋದು, ಅಯ್ಯೋ ಏನು ತುಪ್ಪದಲ್ಲೇ ಕರಿಬೇಕು,
ಇದೇ ಬೇಕು ಅದೇ ಬೇಕು ಅನ್ನೋದೆಲ್ಲ ಮೈಂಡ್ ಸೆಟ್ ಅಷ್ಟೇನೆ. ಇದು ತಿನ್ನಕ್ಕೆ ಶುರು ಮಾಡಬೇಕು. ಎಲ್ಲೊಂದು ಕಡೆ ಅನಿಸುತ್ತೆ ಹಂಗಿಲ್ವಲ್ಲ ಹಿಂಗಿಲ್ವಲ್ಲ ಅಂತ ಕಂಪ್ಯಾರಿಸನ್, ನೋ ಕಂಪ್ಯಾರಿಸನ್. ಇದು ಓನ್ಲಿ ಆರೋಗ್ಯದ ಅಡುಗೆ ಅಷ್ಟೇನೆ. ಓಕೆ ಗುರುಜಿ, ಇವಾಗ ನೀವು ರೆಗ್ಯುಲರ್ ಆಗಿ ಮಾಡ್ದಂಗೆ ಹೆಂಗಿರುತ್ತೆ ಆಲ್ಮೋಸ್ಟ್ ಹಂಗೆ ಇಲ್ವಾ ಅದು? ಆಲ್ಮೋಸ್ಟ್ ಇದೆ ಗುರುಜಿ, ಮತ್ತೆ ಇನ್ನೇನು ಮತ್ತೆ ಆಲ್ಮೋಸ್ಟ್ ಹಂಗೆ ಇದೆ ಗುರುಜಿ. ಕೇಳಬೇಕಲ್ಲ ಗುರುಜಿ. ಓಕೆ, ಚೆನ್ನಾಗಿದೆ ಗುರುಜಿ, ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆರೋಗ್ಯದ ಮುಂದೆ ಬಂದಾಗ ಇವೆಲ್ಲ ತುಂಬಾ ವೇಸ್ಟ್ ನೀವು ಅನ್ಸುತ್ತೆ. ಅಕ್ಕಿ ಗೋಧಿ ತಿಂತಾ ಬಂದ್ರೆ ತಿಂಗಳ ವರ್ಷ 5 kg 6 kg 8 kg ಅಂತ ತೂಕ ಜಾಸ್ತಿ ಆಗ್ತಾ ಓಕೆ ಪರ್ಮನೆಂಟ್ ಗಿರಾಕಿ ಫಾರ್ ಮೆಡಿಕಲ್ ಡಾಕ್ಟರ್ಸ್ಗೆ ಆಗ್ತೀರಾ. ಓಕೆ ಇದನ್ನ ನೀವು ತಿನ್ನಕ್ಕೆ ಶುರು ಮಾಡಿ 3 months ತಿನ್ನಿ. ಓಕೆ ಯು ಸ್ಟಾರ್ಟ್ ಟು ಲೂಸ್ ಯುವರ್ ಎಕ್ಸಸ್ ವೆಯ್ಟ್. ಓಕೆ, ಟ್ರಿಮ್ ಆಗಿ ಸ್ಮಾರ್ಟ್ ಆಗಿ ಆಗ್ತೀರಾ. ನಮ್ಮ ಥರ. ನಿಮ್ ತರ ಕರೆಕ್ಟ್, ಎಕ್ಸಾಕ್ಟ್ಲಿ. ಓಕೆ 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 ಡೈಜೆಷನ್ ಬ್ಯೂಟಿಫುಲ್ ಆಗಿ ಆಗುತ್ತೆ. Okay. ಎಷ್ಟು ತರ ಕಾಯಿಲೆಗಳು ವಾಸಿ ಆಗುತ್ತೋ ಇಲ್ಲೋ ನೀವೇ ನೋಡಿ. ಓಕೆ, ನೋಡಿ, ಟ್ರೈ ಮಾಡಲೇಬೇಕು. ಅಪಾರ್ಟ್ ಫ್ರಮ್ ಗರ್ಭಿಣಿ ಆಗ್ಬಿಟ್ಟು ಓಕೆ ಈ ಸೆಕೆಂಡ್ ಸೆಮಿಸ್ಟರ್ನಲ್ಲಿ Okay, ಗುರುಜಿ. ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಏನೇನು ಬೇಕಾಗತ್ತೆ ಅಂತಂದ್ರೆ ಹೇಳಿ ಗುರುಜಿ, ಜನರಲಿ ಹೇಳಿ ಗುರುಜಿ. ಒಂದು 75 to 100 grams ಆಫ್ ಪ್ರೋಟೀನ್ ಬೇಕಾಗತ್ತೆ. ಓಕೆ ತಾಯಿಗಲ್ಲದೆ ಮಗುಗೂ ಬೇಕಾಗತ್ತೆ. ಸಾಧಾರಣವಾಗಿ ಪ್ರೋಟೀನ್ ದೇಹದ ತೂಕ ಎಷ್ಟಿದೆಯೋ ಅಷ್ಟು ಗ್ರಾಮ್ ಬೇಕು. ಉದಾಹರಣೆಗೆ ನಾನು 70 kg ಇದೆ, 70 ಗ್ರಾಮ್ ಪರ್ ಡೇ ಪ್ರೋಟೀನ್ ಬೇಕಾಗತ್ತೆ. ನಾವ್ 250 300 ಕಡಿಮೆ ಇಲ್ಲ ನಮ್ಮ ಹತ್ರ. ಸೊ ಗರ್ಭಿಣಿ ಆದಾಗ ಮಗುನು ಹೊಟ್ಟೆಲಿ ಬೆಳೀತಿರುತ್ತೆ, ಸೆಲ್ ಡಿವಿಷನ್ನು ಎಲ್ಲ ತುಂಬ ಫಾಸ್ಟಾಗಿ ಆಗ್ತಿರೋದ್ರಿಂದ ಆ ಪ್ರೋಟೀನ್ ಕಂಟೆಂಟ್ ಬೆಳವಣಿಗೆಗೆ, ಫೀಟಸ್ ಬೆಳವಣಿಗೆಗೆ ಜಾಸ್ತಿ ಬೇಕು. ಸೊ ದಿಸ್ ಈಸ್ ಐಡಿಯಲ್ ಫಾರ್ ಇಟ್. ನೆಕ್ಸ್ಟು 1000 milligrams ಆಫ್ ಕ್ಯಾಲ್ಶಿಯಂ ಇದ್ರಲ್ಲಿ ಸಿಕ್ಕತ್ತೆ. ಓಕೆ ಮಗುವಿನ ಮೂಳೆಗಳ ಬೆಳವಣಿಗೆಗೆ ಬಹಳ ಮುಖ್ಯ, ಹಾಗಾಗಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟು ಕಬ್ಬಿಣದ ಅಂಶ ಸುಮಾರು 27 milligrams ಓಕೆ ಇದರಲ್ಲಿರುತ್ತೆ. ಹಾಗಾಗಿ ರೆಡ್ ಬ್ಲಡ್ ಕಾರ್ಪಸಲ್ಸ್ನಲ್ಲಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಇವೆಲ್ಲ ಜಾಸ್ತಿ ಆಗಿ ತಾಯಿಗೆ ಮತ್ತು ಮಗುವಿಗೆ ಎರಡಕ್ಕೂ ಒಳ್ಳೆಯದಾಗುತ್ತೆ. ಫೋಲಿಕ್ ಆ್ಯಸಿಡ್ ಇದು ರೆಕಮೆಂಡೆಡ್ 0.6 to 0.8 milligrams. ಬಹಳ ಇಂಪಾರ್ಟೆಂಟ್. ವೈಟಮಿನ್ ಸಿ ಇದರಲ್ಲಿ 85 milligrams ಇರುತ್ತೆ. ಇದರಲ್ಲಿ ಸೆಲ್ಗಳಿಗೆ, ಅಣುಗಳಿಗೆ ಚೈತನ್ಯ ತುಂಬೋ ಶಕ್ತಿ ಅದರೊಳಗೆ ಇರುತ್ತೆ. ಸೊ ಹೀಗೆ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 11 ಈ ಮಿಲೆಟ್ ಇದೆಯಲ್ಲ, ಪರ್ಲ್ ಮಿಲೆಟ್, ಅದರಲ್ಲಿ 11 ಒಳ್ಳೆಯ ಗುಣಗಳಿದೆ. ಬಹಳ ಬಹಳ ಮುಖ್ಯ, ವೆರಿ ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟ್ ಫೀಟಸ್ಗೆ. ಸಜ್ಜನಲ್ಲಿ ಹೌದು. ಇನ್ಫ್ಯಾಕ್ಟ್ ಒಂದು 4-5 ಎಪಿಸೋಡ್ ಆದಮೇಲೆ ನಮ್ಮ ಮನೆಯ ಸಂಪ್ರದಾಯ, ಓಕೆ ನಮ್ಮ ತಾತ ಮುತ್ತಾತಂದ್ರು ಮಾಡ್ತಿದ್ರಲ್ಲ, ಏನೇನು ಹಾಕ್ತಾ ಇದ್ರೆ ಪ್ರೆಗ್ನೆಂಟ್ ವುಮನ್ಗೆ ಮಗು ಹೆಂಗೆ ಬೆಳ್ಳಗಾಗುತ್ತೆ. ವಾ, ಮಗುನ ಬೆಳೆ ಮಾಡ್ಬೋದು. ಅಲ್ವೇ ಓಕೆ, ಮಗುನ ಹೆಂಗೆ ಬೆಳ್ಳಗೆ ಮಾಡೋದು, ಬ್ರಿಲಿಯಂಟ್ ಆಗಿ ಹೆಂಗೆ ಹುಟ್ಟೋದು ಮಗು, ಆ ಥರ ಎಲ್ಲ ಅದಕ್ಕೆ ಬೇಕಾಗುತ್ತೆ. ನಮ್ಮ ಓಟಿ ನಮ್ಮ ತಾತಂಗೆ ಗೊತ್ತಿಲ್ಲ ಗುರು. ನಿಜವಾಗ್ಲೂ ನನ್ನನ್ನು ಕೇಳಿದ್ರೆ ಹೇಳಿರ್ತಿದ್ದೆ. ನಮ್ಮ ತಾತ ನಿಮ್ಮ ಹತ್ರಕ್ಕೆ ಬರಬೇಕಿತ್ತು. ಓಕೆ, ಸೊ ಈ ಥರ ಎಲ್ಲ ಬಹಳ ಅನುಕೂಲ ಇದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ದೂರದಿಂದ ಫೋನ್ ಮಾಡಿದ್ದಾರೆ, ಗುರುಜಿ ಜೊತೆ ಮಾತಾಡಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದ್ದಾರೆ. ಗುರುಜಿ, ಒಂದು ಕಾಲ್ ತಗೊಳ್ತಾ ಇದೀವಿ. ಹಲೋ ಹಲೋ, ಗಾಯತ್ರಿ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಮೈಸೂರಿಂದ ಫೋನ್ ಮಾಡ್ತಾ ಇದ್ದಾರೆ. ಗಾಯತ್ರಿ ಅವರೇ, ನಮ್ಮ ಜೊತೆಗೆ ಬಾಲಕೃಷ್ಣ ಗುರುಜಿ ಅವರು ಇದ್ದಾರೆ. ನಿಮ್ಮ ಪ್ರಶ್ನೆ ಇದ್ರು ಕೇಳ್ಬೋದು, ಕೇಳಿಮಾ. ನಮಸ್ತೆ ಗುರುಜಿ. ಹೇಳಮ್ಮ. ನಮ್ಮ ಮನೆಯವರಿಗೆ ಸ್ಟ್ರೋಕ್ ಆಗಿದೆ. ಅವ್ರಿಗೆ 65 ವರ್ಷ ಆಗಿದೆ. ಅವ್ರಿಗೆ ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿದ್ರೆ ತುಂಬಾ ಕೋಪ ಬಂದ್ಬಿಡುತ್ತೆ, ಸಿಡಿತಾರೆ. ಇನ್ನೇನಾದ್ರು ಟಿವಿ ನೋಡ್ಕೊಂಡು ಆರಾಮಾಗಿರ್ತಾರೆ. ಎಕ್ಸರ್ಸೈಸ್ ಮಾಡಿ ಅಂದ್ರೆ ಮಾತ್ರ ತುಂಬಾ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ಪದೇ ಹುಷಾರ್ ತಪ್ತಾರೆ. ನೋಡಿ, ಕೋಪ ಬರೋದಕ್ಕೆ ಕಾರಣಗಳು ಕೆಲವಿದೆ. ಒಂದು ಅಸಹಾಯಕತೆ. ನಾನು ಇಷ್ಟು ವರ್ಷ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೆ, ಈಗ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಲ್ಲ ಅನ್ನುವಂತಹ ಕೊರತೆ ಅವರಲ್ಲಿ ಕಂಡಾಗ ಅವರಲ್ಲಿ ಅಸಹಾಯಕತೆಯಿಂದ ಕೋಪ ಬರೋದು ಒಂದು ಸಾಧ್ಯತೆ ಇದೆ. ಎರಡನೇ ಸಾಧ್ಯತೆ, ಅಫ್ಕೋರ್ಸ್ ಆ್ಯಸ್ ಯೂಶುವಲ್ ಪ್ರೇತ ಬಾಧೆ ಆದಾಗ್ಲೂ ಆ ಶಾರ್ಟ್ ಟೆಂಪರ್ನೆಸ್ ಬರುತ್ತೆ. ಮೂರನೇದು ಹೇಳ್ತೀನಿ, ಈಗ ಎಕ್ಸಸೈಸ್ ಮಾಡೋದಕ್ಕೆ ಅವರ ಕೋಪ ಬರುತ್ತೆ ಅಂತಂದರೆ ಪ್ರಾಬಬಲಿ ಅವರಿಗೆ ತುಂಬ ಟ್ರಿಗರ್ ಆಗ್ತಾ ಇರಬೇಕು. ನನಗೇನು ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಮಾಡೋದಕ್ಕೆ, ಹೊರಗಿನಿಂದ ದಬ್ಬಾಳಕ್ಕೆ ಬಂದಾಗ ಹೆಂಗೆ ಮಾಡೋದು ಅಂತ ಕೋಪ ಬರ್ತಿರ್ಬೋದು. ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಅರೋಮಾ ಶಿಯಾಟ್ಸು ಮಸಾಜ್ ಅಂತ ಬೇಕಾಗುತ್ತೆ. ಇದನ್ನು ಮಾಡಿದಾಗ ಮೆರಿಡಿಯನ್ ಫ್ಲೋ, ಎನರ್ಜಿ ಫ್ಲೋ ಎಲ್ಲ ಸೆಟ್ರೇಟ್ ಆಗ್ತಾ ಬರುತ್ತೆ, ಚಕ್ರಗಳು ಸಮತೋಲನಕ್ಕೆ ಬರುತ್ತೆ, ಆ್ಯಂಡ್ ರಕ್ತ ಸಂಚಾರ, ಎನರ್ಜಿ ಸಂಚಾರ ಎಲ್ಲ ದೇಹದಲ್ಲಿ ಹಾರ್ಮೋನಿಗೆ ಬರುತ್ತೆ, ಚೆನ್ನಾಗಾಗುತ್ತೆ. ಎರಡನೇದು, ಅವರು ಸಂಮೋಹನವನ್ನು ಕಲಿಬೇಕು. ಸಂಮೋಹನವನ್ನು ಕಲಿತು ಮನಸ್ಸಲ್ಲೇ ಮಾಡ್ತಿದ್ದಾಗ ಫಿಸಿಕಲಿ ನಾವು ಏನು ಎಕ್ಸರ್ಸೈಸ್ ಮಾಡ್ತೀವೋ ಆಲ್ಮೋಸ್ಟ್ ಅಷ್ಟೇ ಪರಿಣಾಮ ನಾವು ಮೆಂಟಲಿ ಮಾಡಿದಾಗಲೂ ಬರುತ್ತೆ. ಹೀಗಾಗಿ ಅವ್ರಿಗೆ ಒಳ್ಳೆಯ ಸಲಹೆ ಅಂತಂದರೆ ಸಂಮೋಹನವನ್ನು ಕಲಿಬೇಕು, ರೇಖಿ ಕಲಿಬೇಕು. ಈ ಎರಡೂ ಕಲಿತು ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸ ಮಾಡ್ತಾ, ಸಂಮೋಹನ ಮಾಡಬೇಕಾದ್ರೆ ಕೈ ಮೈಯನ್ನು ಅಲ್ಲಾಡ್ಸೋದು ಬೇಕಿಲ್ಲ,
ಮಲ್ಕೊಂಡೇ ಮಾಡ್ಬೋದು, ಕೂತ್ಕೊಂಡೇ ಮಾಡ್ಬೋದು. ಮಾಡ್ಕೋತಾ ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಐ ಥಿಂಕ್ ಯು ಶುಡ್ ಬಿ ಪಾಸಿಬಲ್. ಅಫ್ಕೋರ್ಸ್ ಇಟ್ ಇಸ್ ಮ್ಯಾಟರ್ ಆಫ್ ಟೈಮ್. ಖಂಡಿತ ಟೈಮ್ ಬೇಕಾಗುತ್ತೆ. ಬಟ್ ಮನೆಯಲ್ಲೇ ಪ್ರಯತ್ನ ಮಾಡಿದ್ರೂ ಇದಕ್ಕೆ ಒಳ್ಳೆ ಫಲಿತಾಂಶ ಸಿಗೋ ಸಾಧ್ಯತೆ ಇದೆ. ಮಾಡಿ ಇದಕ್ಕೆ. ಗುರುಜಿ ಅವ್ರು ಹೇಳ್ಬಿಡ್ತಾರೆ, ಪ್ಯಾರಾಲಿಸಿಸ್ ಆಗಿರೋರಿಗೆ ಪೇನ್ ತುಂಬ ಇರುತ್ತೆ, ಅದನ್ನ ಹಾಕಿ ಹಿಂಗೆ ಎಕ್ಸಸೈಸ್ ಮಾಡು, ಹಂಗೆ ಎಕ್ಸಸೈಸ್ ಮಾಡು ಅಂದ್ರೆ ಪಾಪ ಅವ್ರ ಪ್ರಾಣ ಅವ್ರಿಗೆ ಹೋಗ್ತಾ ಇರುತ್ತೆ. ವೇರ್ ಆರ್ ನೋಸ್ ವೇರ್ ದ ಶೂ ಪಿಂಚಸ್ ಅಂತ ಎಸ್, ಅನುಭವಿಸೋರಿಗೆ ಗೊತ್ತು ಏನು ತೊಂದರೆ ಎಲ್ಲಿರುತ್ತೆ, ಎಷ್ಟಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತ ಅಡುಗೆ ಮಾಡಬೇಕು ಅಂತ ಬಹಳ ದೂರದಿಂದ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ರಶ್ಮಿ ಆರ್ ಬೊಂಗಾಳೆ ಅಂತ. ಓಕೆ, ರಶ್ಮಿ ಆರ್ ಬೊಂಗಾಳೆ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಓಕೆ, ಬೊಂಗಾಳೆ ಅವ್ರು ಏನ್ ಮಾಡ್ತಾರೆ? ಹುಬ್ಳಿ KEC ನಲ್ಲಿ ವರ್ಕ್ ಮಾಡ್ತಿದ್ದಾರೆ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ. ಏನ್ ಬೊಂಗಾಳೆ ಅವ್ರ ಹೆಸರೇನು, ಪೂರ್ತಿ ಹೆಸರೇನು? ರಾಜಶೇಖರ್ ಬೊಂಗಾಳೆ ಅಂತ. ರಾಜಶೇಖರ್ ಬೊಂಗಾಳೆ ಅವರು. ಓಕೆ, ಅವ್ರು ಇನ್ನೇ ರಾತ್ರಿ ಬಿಟ್ಟು ಬಂದ್ರಾ? ಹಾ ಹೌದು ಸರ್. ರಶ್ಮಿ ಏನ್ ಮಾಡ್ತಾ ಇದ್ರಿ? ಇವತ್ತೊಂದು ಹೊಸ ಟೈಪ್ ಇದು. ಆಕ್ಚುಲಿ ಇದು ನಮ್ಮ ಅಮ್ಮನ ಡಿಶ್, ಮಹಾರಾಷ್ಟ್ರನ್ ಮೇಥಿ ಫಳ ಅಂತ. ಇದು ಆಲ್ ಪರ್ಪಸ್, ಟಿಫನ್ ಆಗ್ಬೋದು, ಡಿನ್ನರ್ ಮತ್ತೆ ಲಂಚ್ ಮೂರಕ್ಕೂ ಆಗುತ್ತೆ. ಆ ಥರ ಹೊಸ ಟೈಪ್ ಮಾಡ್ತಿದ್ದೀನಿ. ಓಕೆ ರಶ್ಮಿ ಅವರೇ, ಹೊಸ ಟೈಪು ಏನಾದ್ರು ಹೆಸರು ಅಂತ ಹೇಳಿದ್ರಿ? ಮೇಥಿ ಫಳ. ಮೇಥಿ ಫಳ ಮಾಡಕ ಏನೇನ್ ತಂದಿದ್ದೀರಿ ಹೇಳ್ರಿ? ಮೇಥಿ ಫಳ್ ಬೇಕಾಗುವ ಸಾಮಗ್ರಿಗಳು: ಚಪಾತಿ ಹಿಟ್ಟು, ಮೆಂತ್ಯ ಸೊಪ್ಪು, ಗಸಗಸೆ, ಲವಂಗ, ಏಲಕ್ಕಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಇದು ಫ್ರೈ ಮಾಡ್ಕೊಳ್ಳಿಕ್ಕೆ ಚೋಟ ಕಡಾಯಿ ಕೊಡಿ. ಓಕೆ ಮೇಡಮ್, ಎಣ್ಣೆ ಹಾಕ್ಲಾನೆ? ಇಲ್ಲ, ಮೊದಲು ಈರುಳ್ಳಿ ಹಾಕ್ತೀನಿ. ಹಾಕಿ. ಓಕೆ, ಎಲ್ಲಿರೋದು ರಶ್ಮಿ? ಹುಬ್ಳಿಯಲ್ಲಿ ನೀವು? ಕೇಶವಪುರ ಮದ್ರಾ ಕಾಲನಿ. ಕೇಶವಪುರದಲ್ಲಿ ಇದ್ದೀರಿ ನೀವು? ಓಕೆ, ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾವಿನ್ನೂ ಹುಬ್ಳಿ ಭಾಷೆ ಕಲ್ತಿಲ್ಲ. ಯಾಕೆ, ನೀವೆಲ್ಲಿಯವರು? ಶಿವಮೊಗ್ಗದವರು. ಶಿವಮೊಗ್ಗದಿಂದ ಹುಬ್ಳಿಗೆ ಹೋದ್ರೇನು? ರೊಟ್ಟಿ ತಟ್ಟದ್ ಕಟ್ರಾ? ಇಲ್ಲ, ಎಷ್ಟು ಕಲ್ತಿಲ್ಲ. ವರ್ಷ ಆಯ್ತು ಮದುವೆಯಾಗಿ? 25. ಇನ್ನ ಕಲ್ತಿಲ್ಲ ಅಂತ ನೆನ್ನೆ ಮನೆ ಮದುವೆ ಆಗಿರೋ ಥರ ಹೇಳ್ತಾ ಇದ್ರಿ. 25 ವರ್ಷ ಆಗಿದೆ ಮದುವೆಯಾಗಿ. ಅಷ್ಟಾಗಿ ಇಷ್ಟಪಡೋದಿಲ್ಲ, ಹಾಗಾಗಿ ಕಲ್ತಿಲ್ಲ. ಹೌದೇನು? ಯಜಮಾನ್ರಿಗೆ ಇಷ್ಟ ಆದ್ರೆ ಏನ್ ಮಾಡ್ತಾರೆ? ಮಾಡ್ತೀನಿ, ಅವ್ರಿಗೆ ಅದೇ ಇಷ್ಟ, ಮಾಡು ಅಂತಾರೆ, ಕೇಳ್ದಾಗ ಮಾಡ್ಕೊಳ್ತೀನಿ. ಅಂಗಡಿಯಿಂದ ತಗೊಂಬಂದು ತಿಂತಾರೆ. ನಮ್ಗೆ ಗೊತ್ತು, ಸುಮ್ಮನಿರಿ. ಒಳ್ಳೆ ಕತೆ ಆಯ್ತು. ಅಕ್ಕಿ ರೊಟ್ಟಿ ಹೇಳಿದ್ರೆ ನೀವು ಮಾಡ್ತೀರಪ್ಪ. ಪಾಪ ಜೋಳದ ರೊಟ್ಟಿ ಹೆಂಗ್ ಮಾಡಕ್ಕಾಗತ್ತಲ್ವಾ? ಬದನೆಕಾಯಿ ಪಲ್ಯ ಎಲ್ಲ ಮಾಡ್ತೀರಾ? ಎಣ್ಗಾಯಿ ಪಲ್ಯ ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀನಿ. ಅಡಿಗೆ ಅಂದ್ರೆ ಕುಕಿಂಗ್ ಮಾಡ್ಲಿಕ್ಕೆ ಇಷ್ಟ, ಮಾಡ್ತೀನಿ. ಎಷ್ಟು ಜನ ಮಕ್ಳು? 2 ಮಕ್ಕಳು. ದೊಡ್ಡವನು ಪ್ರಸನ್ನ ಅಂತ, ಏನ್ ಮಾಡ್ತಾನೆ ಪ್ರಸನ್ನ? ITI ಕಾಲೇಜ್ನಲ್ಲಿ ಓದ್ತಾ ಇದ್ದಾನೆ. ಆಯ್ತು. ಚಿಕ್ಕವನು ಶುಭಮ್ ಅಂತ, BCom 2nd ಇಯರ್. ಓಕೆ ಓಕೆ ಓಕೆ. ಎಲ್ಲ ಒಬ್ಳಿಯಾಗಿದ್ದಿರ್ತಾನೆ? ನಿಮ್ ಶೋ ಸಲುವಾಗಿ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಥ್ಯಾಂಕ್ ಯು ಭಾಳ ಖುಷಿ ಆಯ್ತು ರಶ್ಮಿ ಅವರೇ. ಥ್ಯಾಂಕ್ ಯು ಮಾ. ನೆಕ್ಸ್ಟ್ ಒಂದೆರಡು ಲವಂಗ ಹಾಕ್ತಾ ಇದ್ದೀರಾ? ಹಾಕಿ. ಆಮೇಲೆ ಒಂದು ಏಲಕ್ಕಿ, 2 ಲವಂಗ, 1 ಏಲಕ್ಕಿ, ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ ಅಂತಾರಲ್ಲ, ಇಷ್ಟ ಆದ್ರೆ ಸಾಕು. ಆಮೇಲೆ ಆಮೇಲೆ ಕಸಕಸೆ ಹಾಕಿ. ಗಸಗಸೆ. ಆಮೇಲೆ ಕೊಬ್ಬರಿ. ರುಬ್ಕೋತೀರೇನು ಇದನ್ನ? ಹಾ, ಇದು ರುಬ್ಕೋಬೇಕು. ಹಾಕಿ. ಸಾಕೇನು ಕೊಬ್ಬರಿ? ಹಾ, ಸಾಕು. ಏನು ಶಿವಮೊಗ್ಗ ಸ್ಟೈಲಾ ಇದು ಹುಬ್ಳಿ ಸ್ಟೈಲಾ? ಎರಡು ಮಿಕ್ಸ್, ಮಹಾರಾಷ್ಟ್ರನ್ ಸ್ಟೈಲು. ಓಕೆ, ಈಗ ರುಬ್ಕೊಳ್ಳೋಣ. ಇದು ಸಾಕಾ? ಇದು ಇಷ್ಟೇನೆ? ಹಾ, ಸಾಕು ಸಾಕು. ಬಿಸಿ ಮಾಡಿ ಸಾಕಾ? ಹಾ, ಸಾಕು ಸಾಕು. ಈಗ ಮಿಕ್ಸಿ ಮಾಡ್ಬೇಕಾರೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ 4 ರಿಂದ 5 ಹಾಕಿ. ಓಕೆ. ಆಮೇಲೆ ಹಸಿ ಶುಂಠಿ, ಓಕೆ, ಅದೊಂದು ಸ್ವಲ್ಪ. ಆಯ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ಸ್ವಲ್ಪ ನೀರು ಸಾಕು. ಯಜಮಾನರಿಗೆ ಟಿಫನ್ ಎಲ್ಲ ಮಾಡಿ ಕಳಿಸ್ತೀರಾ? ಬೆಳಗ್ಗೆನೆ ಅಥವಾ ಮಧ್ಯಾಹ್ನ ಊಟಕ್ಕೆ ಬರ್ತಾರಾ ಮನೆಗೆ? ಸಾಯಂಕಾಲ ಟಿಫಿನ್ ಬರ್ತಾರೆ. ಬೆಳಗ್ಗೆ 6:30 ಹೋದವರು ಸಾಯಂಕಾಲ 4:00 ಬರೋದವ್ರು. ಏನು ಹುಬ್ಳಿಲ್ಲ ಅಷ್ಟು ದೊಡ್ಡ ಕೆಲಸ ಇಲ್ಲ, ಸುಮ್ಮನಿರಿ. ಅಷ್ಟೊಂದು ಇದೆ, ಕೇಸಿನಲ್ಲಿ ಅಷ್ಟಿದೆ ಕೆಲಸ. ಹೌದಾ? ನಾವು ಮದ್ವೆಗೂ ಮುಂಚಿಂದಾನೆ ಅವ್ರು ಆ ಥರ ಮಾಡ್ತಿದ್ದಾರೆ, ಹಾಗಾಗಿ ನಂಗೆ ಟೆನ್ಷನ್ ಇಲ್ಲ. ಹಾ ಹಾ, ಓಕೆ. ಆಗಿದೆ ಆಗಿದೆ, ಬನ್ನಿ. ಓಕೆ, ಇದು ಈ ತರ ನೈಸ್ Paste ಪೇಸ್ಟ್ ಆಗ್ಬೇಕು. ಮಾಡ್ಕೋಬೇಕು. ಒಂದು ಕಡಾಯಿ ಬೇಕು. ಏನ್ ಮಾಡ್ತೀರಾ ಅದನ್ನ? ಏನು ಚಪಾತಿ ಹಿಟ್ಟು ಬೇರೆ ಕಲ್ಸ್ಕೊಂಡು ಬಂದಿದ್ದೀರಿ, ಏನ್ ಮಾಡೋದು? ಈಗ ಇದನ್ನ ಗ್ರೇವಿ ಕುದಿಸ್ಬೇಕು. ಕುದಿಬೇಕಾದ್ರೆ ನಾನು ಚಪಾತಿ ಮಾಡಿ ಒಳಗೆ ಹಾಕದೆ ಕಟ್ ಮಾಡಿ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಮೆಂತ್ಯ ಸೊಪ್ಪು ಏನೋ ಕಡುಬು ಅಂತಾರ್ರಿ ನಿಮ್ ಕಡೆ? ಅಂತಾರೆ ಕಡುಬು, ಮೆಂತ್ಯ ಕಡುಬು ಅಂತಾರೆ. ಕಡುಬು ಬೇಜಾನ್ ತಿಂದಿದೀವ್ರಿ ನಾವು. ಇದನ್ನ ತಿನ್ ನೋಡಿ, ಬೇರೆ ಟೇಸ್ಟ್ ಇದೆ. ಓಕೆ, ಈಗ ಏನ್ ಬೇಕು? ಕಡಾಯಿ ಬೇಕು, ದೊಡ್ಡ ದೊಡ್ಡ. ಕಡಾಯಿ ಬೇಕಾ? ಓಕೆ, ಮಾಡಿ ನೋಡಿದ ತಕ್ಷಣ ಎಣ್ಣೆ ಗೊತ್ತಾಗುತ್ತೆ. ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀವಿ ಫ್ರೀ ಟೈಮಲ್ಲಿ?
ಸ್ವಲ್ಪ ಫ್ರೀ ಇಡೋದು ಕಡಿಮೆ. ನಮ್ದು ಮಹಿಳಾ ಮಂಡಳ ಅಂತ ಇದೆ ದೊಡ್ಡದು. ಸೊ ಲಾಸ್ಟ್ ವೀಕೇನೆ 25th ಆನಿವರ್ಸರಿ ಮಾಡಿದ್ವಿ. ಏನ್ ಮಾಡಿದ್ರಿ ಮಹಿಳಾ ಮಂಡಳಿ ನೀವು? ನಾ ಸೆಕ್ರೆಟರಿ ಇದ್ದೀನಲ್ಲ, ಸೊ ತುಂಬಾ ವರ್ಕ್ ಜನ ಮಹಿಳೆಯರು ಇದ್ದಾರೆ ನಿಮ್ಮ ಮಹಿಳಾ ಮಂಡಳಿ? 40 ಜನ ಇದ್ದಾರೆ. ಓಕೆ, ಏನ್ ಬೇಕು? ಇದು ಇದಾಗ್ತಿದ್ದಂಗೆ ಈರುಳ್ಳಿ ಹಾಕೊಂಡು ಸ್ವಲ್ಪ ಜಸ್ಟ್ ಇದು ಈರುಳ್ಳಿ ಯಾಕೆ ಹಾಕ್ತಿವಿ ಅಂದ್ರೆ ಖಾರದ ಪುಡಿ ಹಾಕ್ತಿವಲ್ಲ, ಅದು ಕಲರ್ ಬಿಡ್ಲಿಕ್ಕೋಸ್ಕರ ಬೇಸಿಕ್ ಈರುಳ್ಳಿ ಹಾಕ್ತಾ ಇದ್ದೀವಿ. ಎಸ್ ಎಸ್, ಓಕೆ ಡನ್. ಆಮೇಲೆ ಖಾರದ ಪುಡಿ ಹಾಕಿ, ಅಚ್ಚ ಖಾರದ ಪುಡಿ ನಮ್ಗೆ ರುಚಿಗೆ ಹೇಗೆ ಬೇಕೋ ಇದು ಸ್ವಲ್ಪ ಖಾರ ಇದ್ರೆ ಒಳ್ಳೇದು. ಬಿಡಿ ಬಿಡಿ ಸಾಕಾ? ಆಮೇಲೆ ಟೊಮೊಟೊ ಹಾಕ್ಬೇಕು. ಹಾಕ್ರಿ. ನಿಮ್ ಹುಬ್ಳಿಗೆಲ್ಲ ಈ ಕಲರ್ ಬರ್ಲೇಬೇಕಲ್ಲ, ಈ ಕೆಂಪು ಬಂದ್ರೇನೆ ಹುಬ್ಳಿ ಕಲರ್ ಅದೇ. ಓಕೆ, ಕುದಿ ಬಣ್ಣ ಬಿಡ್ತಾ ಇದೆ. ಹೌದು, ಬಿಡ್ತಾ ಇದೆ. ಆಯಿಲ್ ಇದಾದಾಗ ಈ ಮಸಾಲ ಹಾಕೋಬೇಕು. ಎಸ್, ಓಕೆ. ಧನಿಯಾ ಪುಡಿ ಹಾಕಿ ಈಗ. ಬಿಡಿ ಬಿಡಿ ಸಾಕು. ಸಾಕಾ? ನಮಗೆ ಇದು ಗ್ರೇವಿ ಆಗ್ಬೇಕಲ್ಲ, ಇದು ಹೌದು. ಈ ತರ ನೀರು ಹಾಕೊಂಡು. ಓಕೆ, ಇದು ಒಂದು ಸ್ಟೆಪ್ ಆಯ್ತು ಬೇಸಿಕ್. ಓಕೆ, ಈಗ ಚಪಾತಿನ ಕಲಿಸ್ಕೋಬೇಕು. ಓಕೆ. ಎರಡನೇ ಸ್ಟೆಪ್. ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಇದ್ರೊಳಗೆ ಹಾಕೋದು. ನಾಲ್ಕನೇ ಸ್ಟೆಪ್ ನಾವು ತಿನ್ನೋದು. ಮೆಂತ್ಯ ಸೊಪ್ಪು ಯಾವಾಗ ಹಾಕ್ತೀರಿ ನೀವು? ಇದು ಚಪಾತಿಗೆ ಮೆಂತ್ಯ ಸೊಪ್ಪು ಹಾಕ್ತೀರಾ? ಅಲ್ಲ, ಇದು ಒಂದು ಟ್ರಿಪ್, ಮೆಂತ್ಯ ಸೊಪ್ಪು ಒಂದು ಟ್ರಿಪ್. ಆ ತರ ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೇಕು. ಬಹಳ ವಿಚಾರ ಮಾಡ್ಬೇಕಾದ್ದು ಮಾಡಿ. ಚಪಾತಿ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಅರ್ಧ ಗಂಟೆ ನೆನೆಸಿಟ್ರೆ ತುಂಬಾ ಒಳ್ಳೇದು. ಏನ್ ಹಾಕಿದಿರ ಅದಕ್ಕೆ? ಗೋಧಿ? ಏನಿಲ್ಲ, ಬರೀ ಗೋಧಿ ಹಿಟ್ಟಿಗೆ ಉಪ್ಪು ಮತ್ತೆ ಎಣ್ಣೆ ಹಾಕಿ ಕಲಸಿರೋದು. ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಡಮ್. ಈರುಳ್ಳಿ ಯಾವಾಗ ಹಾಕ್ತೀರಿ? ಈರುಳ್ಳಿ ಹಾಕಿದ್ನಲ್ಲ, ಸಾಕಷ್ಟೇ ಈರುಳ್ಳಿನ? ಓಕೆ, ಎಲ್ಲ ರೆಡಿ ಇಟ್ಕೊಂಡ್ರೆ, ಹಿಟ್ಟು ಕಲಸಿ ಇದು ಮಾಡಿ ರೆಡಿ ಇಟ್ಕೊಂಡ್ರೆ ಒಂದು 15 ನಿಮಿಷದಲ್ಲಿ ಆಗುತ್ತೆ. ಮೆಥಿ ಫಲ ಗಂಡ ಹೆಂಡತಿ ಇಬ್ರು ಜಾಬಿಗೆ ಹೋಗ್ತಿರ್ತಾರಲ್ಲ, ಹೌದು. ಸೊ ಇದನ್ನ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಬೆಳಗ್ಗೆ ರಾತ್ರಿ ತನಕ ತಿಂತಾ ಇರ್ಬೋದು. ಅದ್ಭುತವಾಗಿ ಒನ್ ಟೈಮ್ ತಿನ್ಬೋದು. ಓಕೆ, ಏನ್ ಕೊಡಿ ಹೇಳಿ? ಚಾಕು ಕೊಡಿ. ನಿಮಗೊಂದು ಸಜೆಷನ್ ಕೊಡ್ಲಾ? ಹೇಳ್ರಿ. ಅಡಿಗೆ ಹೇಗ್ ಮಾಡಬೇಕು, ಹೇಗ್ ಮಾಡ್ತಾರಂತ ಒಂದು ಬುಕ್ ಮಾಡಿದ್ದೀರಾ? ಹೌದು. ಅಡಿಗೆ ಹೇಗ್ ಮಾಡಿದ್ರೆ ಕೆಡುತ್ತೆ, ಹೇಗ್ ಮಾಡಬಾರ್ದು ಅಂತ ಒಂದು ಬುಕ್ ತೆಗೀರಿ. ಯಾಕಂದ್ರೆ ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಹೇಳಿದ್ರೆ. ಅದು ಮಾಡ್ತೀವಿ, ಅದನ್ನ ಬರೀ ಕೆಟ್ಟೋಗೋದೇ ಜಾಸ್ತಿ ಇರುತ್ತೆ ಅವಾಗ. ಇದೆಯಲ್ಲ ಕುದಿಬೇಕಾದ್ರೆ ಹಾಕಿ. ಇದು ಒಂದು ಟ್ರಿಪ್ಪು, ಇದೊಂದು ಟ್ರಿಪ್ಪು. ಎರಡನೇ ಟ್ರಿಪ್ಪು ಅದು ಮೆಂತ್ಯ ಸೊಪ್ಪು. ಎರಡನೇ ಟ್ರಿಪ್ಪು. ಓಕೆ. ನಾನ್ ವೆಜ್ ತಿನ್ನೋರು ಬೇಕಿದ್ರೆ ಇದರಲ್ಲಿ ನಿಮಗೆ ಇಷ್ಟ ಇಲ್ವಾ, ಪೀಸಸ್ ಹಾಕೊಂಡು ತಿನ್ಬಹುದು. ಏನ್ ಪೀಸಸ್ ಹಾಕೋದು? ಅಯ್ಯೋ, ಇವ್ರಿಗೆ ಹೆಂಗಪ್ಪ ಗೊತ್ತು ಪೀಸಸ್? ಏನ್ ಪೀಸಸ್ ಹಾಕ್ತಾರ್ರಿ? ಚಿಕನ್ ಮಟನ್ ಪೀಸ್ ಏನಾದ್ರೂ ಇದಕ್ಕೆ? ಹೌದು, ಮೆಂತ್ಯ ಸೊಪ್ಪು ಹಾಕಿ ನೋಡಿ, ಈ ತರ ಮಧ್ಯೆ ಈ ತರ ಹಾಕೋದು. ಮೆಂತ್ಯ ಸೊಪ್ಪು ಹಾಕೋದು, ತಿರ್ಗಾ ಅದ್ರ ಮೇಲೆ ಚಪಾತಿ ಹಿಟ್ಟು ಹಾಕೋದು. ಓ, ಅದ್ಭುತವಾದ ಅಡುಗೆ ಮಾಡಿ. ಓಕೆ, ಅಂದ್ರೆ ಇದಕ್ಕೇನು ಪಲ್ಯ ಮಾಡಂಗಿಲ್ಲ, ಏನು ಇಲ್ಲ, ಏನಿಲ್ಲ, ಎಲ್ಲ ಹಾಕಿ ಕಲ್ಸೋದು, ತಿನ್ನೋ ಮಗನೇ ಅಂತ ತಿನ್ನಿಸ್ತಾ ಇರೋದು. ದಿಢೀರ್ ಡಿನ್ನರ್. ಓಕೆ, ನೋಡಿ ಎಷ್ಟು ಈಸಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇದೊಂದು ಕುದಿಲಿಕ್ಕೆ ಒಂದು 5 ರಿಂದ 10 ನಿಮಿಷ ಬೇಕು. ಕುದಿಲಿ ಬಿಡಿ. ಈಗ ಕುದಿತಾ ಇದೆಯಲ್ಲ, ಸ್ವಲ್ಪ ತುಪ್ಪ ಹಾಕಿದ್ರ ಮೇಲೆ ಒಳ್ಳೆ ರುಚಿ ಹಾಕ್ತೀರಾ? ಸ್ವಲ್ಪ ಹಾಕಿ ರುಚಿ ಕೊಡುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಆಯ್ತಾ? ಫುಲ್ ಆಯ್ತಾ? ಫುಲ್ ಆಯ್ತು. ಮುರಳಿಯವರೇ, ಬಿಸಿ ಬಿಸಿಯಾದ ಮೇಥಿ ಪಳ್ ನಿಮ್ಗೋಸ್ಕರ. ಮೇಥಿ ಪಳ್ ಅಷ್ಟೇ ಹೇಳಬೇಕು, ಪಲ್ ಅಂತ ಗೊತ್ತಾಗ್ಬಾರ್ದು, ಮೇಥಿ ಪಳ್ ಅನ್ಬಿಡೋದು ಅಷ್ಟೇ. ಹುಬ್ಳಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಡ್ಕೊಂಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೇಥಿ ಪಳ್ ಮಾಡ್ಕೊಳ್ಳಿ. ಮೇಥಿ ಪಳ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ, ಎಣ್ಣೆ, ಲವಂಗ, ಏಲಕ್ಕಿ, ಚಕ್ಕೆ, ಗಸಗಸೆ, ತೆಂಗಿನಕಾಯಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಅಚ್ಚ ಖಾರದ ಪುಡಿ, ಟೊಮೆಟೊ ಹಾಕಿ ಹುರಿದು ರುಬ್ಬಿದ ಮಸಾಲ, ಧನಿಯಾ ಪುಡಿ, ಉಪ್ಪು ಹಾಕಿ ಬೇಯಿಸಿ. ನಂತರ ಚಪಾತಿ ಹಿಟ್ಟನ್ನು ಉಂಡೆ ಮಾಡಿ ಲಟ್ಟಿಸಿ ಕಟ್ ಮಾಡಿ ಬಾಣಲಿಗೆ ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಬೇಯಿಸಿ. ಮೇಲೆ ತುಪ್ಪ ಹಾಕಿದರೆ ಮೇಥಿ ಪಳ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬೋದಾ? ಯಾರ ಮಕ್ಳು ಇವರು? ನಮ್ಮ ನಾದ್ನಿ ಮೊಮ್ಮಕ್ಕಳು. ಓಕೆ, ಟೇಸ್ಟ್ ಮಾಡೋದಾ? ಮಾಡಿ. ಓಕೆ ಮೇಡಮ್. ಬಿಸಿ ಬಿಸಿ ಇದ್ರೆ ಸ್ವಲ್ಪ ಚೆನ್ನಾಗಿ ರುಚಿ ಕೊಡುತ್ತೆ ತಿನ್ನಕ್ಕೆ.
ಇಷ್ಟ ಆಯ್ತಾ? ಚೆನ್ನಾಗಿದೆ. ಬಟ್ ಒಂದು ಈಸಿ ಏನಂದ್ರೆ ತಿರ್ಗಾ ಇದಕ್ಕೆ ಪಲ್ಯ ಮಾಡೋ, ಗೊಜ್ಜು ಮಾಡೋ, ಮಣ್ಣು ಮಸಿ ಅವೆಲ್ಲ ಏನೂ ಇಲ್ಲ. ಏನೂ ಇಲ್ಲ. ಯಾರಾದ್ರೂ ಗೆಸ್ಟ್ ಬಂದ್ರೆ ಮನೆಗೆ ಇದನ್ನ ಮಾಡ್ಕೊಟ್ಬಿಟ್ರೆ ಮಾಡ್ಕೊಟ್ಬಿಟ್ರೆ ಹೊಸ ಡಿಶ್ ಆಗುತ್ತೆ, ಹೊಟ್ಟೆನೂ ಒಂದ್ಸರಿ ತುಂಬ ತಿನ್ಬಿಟ್ರೆ ಮಾರನೇ ಓಟಾಕ್ತಾರೆ ಅವ್ರ ಮನೆಗೆ. ಹೋಗಲ್ಲ. ನಿಮ್ಮ ಮಕ್ಕಳಿಗೆಲ್ಲ ಥ್ಯಾಂಕ್ಸ್ ತಿಳಿಸಿ, ಇಬ್ರಿಗೂ ಯಜಮಾನ್ರಿಗೂ ಕೂಡ ಥ್ಯಾಂಕ್ ಯು ಸರ ಕಳ್ಸ್ಕೊಟ್ಟಿದ್ಗೆ. ಫಸ್ಟ್ ಜೋಳ ರೊಟ್ಟಿ ತಟ್ಟದ ಹೇಳ್ಕೊಡ್ರಿ ಸರ, 20 ವರ್ಷ ಆಗೋಯ್ತಲ್ರಿ, ಇನ್ಯಾವಾಗ ಹೇಳ್ಕೊಡ್ತೀರಿ? ಥ್ಯಾಂಕ್ ಯು ಸರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದವರು ರವಿ ಪ್ರಾಡಕ್ಟ್ನ ಎಲ್ಲ ಒಂದು ಕಡೆ ಹಾಕಿ ಎಲ್ಲ ಮಸಾಲ ಪುಡಿಗಳನ್ನು ಸೇರಿಸ್ಕೊಟ್ಟಿದ್ದಾರೆ. ನಿಮಗೋಸ್ಕರ ರಶ್ಮಿ ಅವರೇ ತಗೊಳ್ಳಿ. ಥ್ಯಾಂಕ್ಸ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಿಮಗೆ ಒಂದು ಬಹುಮಾನ ಕೊಟ್ಟಿದ್ದಾರೆ. ಇವರು ಹುಬ್ಳಿಯವ್ರಿ. ಶ್ರೀಕೃಷ್ಣ ಘೀ ಇದೆ, ಗುಲಾಬ್ ಜಾಮೂನ್ ಇದೆ, ರಸಗುಲ್ಲ ಇದೆ, ಮೈಸೂರು ಪಾಕ್ ಇದೆ ರೀ. ಜೊತೆಗೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ತಗೊಳ್ಳಿ ಮೇಡಮ್. ಇದೊಂದೇ ನಮ್ಮ ಕಾರ್ಯಕ್ರಮಕ್ಕೆ ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. ಒಂದು ಬಿಸಿ ಬಿಸಿ ನೀರಿಗೆ ಇದೊಂದು ಬ್ರಿಕ್ ಹಾಕಿದ್ರೆ ಸಾಕು, ರಸಮ್ ರೆಡಿ ಆಗುತ್ತೆ. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿ ಶಿವಲಿಂಗವನ್ನು ಕೊಟ್ಟಿದ್ದಾರೆ. ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಏನು ಬೇಕಾದ್ರೂ ತೊಗೊಂಬರ್ಬೋದು, ತೊಗೊಂಬನ್ನಿ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಂಡಬಿ ಭಾಗ 3 ರೆಸಿಪಿ ಪುಸ್ತಕವನ್ನು ನಿಮಗೋಸ್ಕರ ಕೊಡ್ತಾ ಇದ್ದೀವಿ. ಅಡುಗೆ ಯಾವ್ಯಾವ ಹಬ್ಬಕ್ಕೆ ಏನೇನು ಸ್ಪೆಷಲ್ ಆಗಿ ಮಾಡ್ಕೋಬೇಕು ಅಂತ ಪೂರ್ತಿ ಇದ್ರೊಳಗಿದೆ. ಫುಲ್ಲು ವೆಜ್ ಅಡುಗೆ ರೀ, ತಗೊಳ್ರಿ. ಥ್ಯಾಂಕ್ಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ಅವಾಗಲೇ ನಿಮಗೆ ಕುರ್ಮಾ ಮಾಡಿಕೊಟ್ಟೆ. ಆ ಕುರ್ಮಾ ಜೊತೆಗೆ ಒಂದು ಅಕ್ಕಿ ರೊಟ್ಟಿ ಮಾಡ್ಕೊಡ್ಬೇಕು. ಬರೀ ಅಕ್ಕಿ ರೊಟ್ಟಿ ಅಲ್ಲ, ಆ ಸೀಮೆ ಬದನೆಕಾಯಿ ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀನಿ. ಸಖತ್ತಾಗಿರುತ್ತೆ ಅಂತ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ ನಮ್ಮ ಅಯ್ಯಂಗಾರು RR ಕ್ಯಾಟರರ್ಸ್ ಇಂದ. ಸರ್ ಬನ್ನಿ. ಸರ್ ನಮಸ್ಕಾರ ಸರ್. ಅಂತೂ ರೊಟ್ಟಿ ತಟ್ಟೆ ಬಿಡ್ಬೇಕು ಇವತ್ತು ನೀವು. ಖಂಡಿತ. ರೊಟ್ಟಿ ತಟ್ಟೆ ಅಭ್ಯಾಸ ಉಂಟಾ? ಓ ಖಂಡಿತ ಇದೆ ಸರ್, ನಮ್ಮ ಬಾಲ್ಯದಿಂದನೂ. ಹೌದಾ? ಸೀಮೆ ಬದನೆಕಾಯಿಯ ಅಕ್ಕಿ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: ಸೀಮೆ ಬದನೆಕಾಯಿ, ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ಇಂಗು, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೊಸರು, ಬೆಣ್ಣೆ, ಉಪ್ಪು, ಎಣ್ಣೆ. ಬೆಣ್ಣೆಲ್ಲ ಯಾಕೆ ಸ್ವಾಮಿ? ರೊಟ್ಟಿ ಮೇಲೆ ರೊಟ್ಟಿ ಮೇಲೆ ಹಾಕಕ್ ಬೆಣ್ಣೆನಾ? ತೊಳಿ. ಬಿಸಿನೀರು ಒಂಚೂರು, ಬಿಸಿಲು ನೀರು ಒಂಚೂರು ಸಾಕಾ? ಹಾಕೊಳ್ಳಿ. ಓ, ರೊಟ್ಟಿ ಇಟ್ಟು ಕಲ್ಸಕ್ಕ? ಹೌದು ಸರ್. ಓಕೆ 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 ಓಕೆ. ನೀರು ಜಾಸ್ತಿ ಕುದಿಬೇಕಾ? ಬಿಸಿ ಆದ್ರೆ ಸಾಕಾ? ಬಿಸಿ ಆದ್ರೆ ಸಾಕು. ಬಿಸಿ ಆಗಿರ್ಬೋದು, ಬಿಸಿ ಆಗ್ತಾ ಇರ್ಬೋದು. ಆಫ್ ಮಾಡೋಣ. ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಓಕೆ. ಹೆಂಗಾರೆ ಈ ರೊಟ್ಟಿ ಓಕೆ. ನೀವು ಇದು ರೊಟ್ಟಿ ಮಾಡ್ತೀರಾ? ಜೋಳದ ರೊಟ್ಟಿ? ಜೋಳದ ರೊಟ್ಟಿ. ಅಕ್ಕಿ ರೊಟ್ಟಿ ನಮ್ಮ ಕಡೆ ಉಬ್ಬು ರೊಟ್ಟಿ ಅಂತ ಮಾಡ್ತಾರೆ. ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲೆಲ್ಲ ಉಬ್ಬು ರೊಟ್ಟಿಗೆ ಈ ಕಾಯಿ ಚಟ್ನಿ, ಬದನೆಕಾಯಿ ಗೊಜ್ಜು ಅದೆಲ್ಲ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಸರ್ ಇದು ತೊಳೆದ ಅಕ್ಕಿ ಹಿಟ್ಟು. ತೊಳೆದ ಅಕ್ಕಿ ಹಿಟ್ಟು ಅಂದ್ರೆ ಅಕ್ಕಿನ ತೊಳ್ಕೊಂಬಂದಿರೋದಾ? ಅಕ್ಕಿ ಹಿಟ್ಟು ತೊಳೆದಿರೋದಲ್ಲ, ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಾಕಿ ನಾವು ಚಕ್ಲಿ ಎಲ್ಲ ಮಾಡ್ತೀವಲ್ಲ, ಓಕೆ, ಅದೇ ಕ್ರಮ. ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನ ಒಂದು ಪಂಚೆ ಬಟ್ಟೆ ಮೇಲೆ ಹಾಕಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಸಿ ತಂದಿರುವಂತ ಅಕ್ಕಿ ಹಿಟ್ಟು. ಓಕೆ. ಜೀರಿಗೆ ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್. ಓಹೋ, ಅಕ್ಕಿ ಹಿಟ್ಟಿಗೆ ಜೀರಿಗೆ, ಹಿಂಗು, ಅಕ್ಕಿ ಹಿಟ್ಟಿಗೆ. ಹಾಂ, ಓಕೆ. ಹಸಿಮೆಣಸಿನ್ಕಾಯಿ, ವೆರಿ ಗುಡ್ ಸರ್. ಕರಿಬೇವಿನ ಸೊಪ್ಪು, ವೆರಿ ಗುಡ್. ಕೊತ್ತಂಬರಿ ಸೊಪ್ಪು, ಓಕೆ ಓಕೆ. ಸೀಮೆ ಬದನೆಕಾಯಿ. ಸೀಮೆ ಬದನೆಕಾಯಿ. ಇದು ಸೀಮೆ ಬದನೆಕಾಯಿನ ತುರ್ಕೊಂಡು ತಂದಿರುವಂಥದ್ದು. ಈ ಸ್ಪೆಷಲ್ ಮಾಡ್ತಾ ಇರುವಂಥ ಈ ರೊಟ್ಟಿಯ ವಿಶೇಷನೇ ಇದು, ಸೀಮೆ ಬದನೆಕಾಯಿ ರೊಟ್ಟಿ. ಎಸ್ ಸರ್. ಆಮೇಲೆ ಇದ್ರ ಸಿಪ್ಪೆನಲ್ಲಿ ಚಟ್ನಿ ಮಾಡ್ಕೊಂಡು ತಂದಿದ್ದೀವಿ. ಸಿಪ್ಪೆ ವಿಷಯ ಆಮೇಲೆ, ಫಸ್ಟ್ ಸೀಮೆ ಬದನೆಕಾಯಿ ವಿಚಾರ ಮಾಡಿ ಸರ್. ಸೀಮೆ ಬದನೆಕಾಯಿನ ತಗೊಳ್ಳೋದು, ತುರಿಯೋದು, ಕಲ್ಸೋದು. ಓಕೆ, ಹಾಕ್ಬಿಡ್ರಿ. ಅಷ್ಟೊಂದು ಆಗ್ತಾ ಇದ್ದೀರಾ ಹೆಂಗಾರೆ? ಸರ್ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸ್ವಲ್ಪ ಉಪ್ಪಿನ ಪ್ರಮಾಣ ಜಾಸ್ತಿನಾ ನೀವು ಕಡಿಮೆನಾ? ಮೀಡಿಯಂ ಸರ್. ಅಲ್ಲ, ಯೂಶಲಿ ಕೆಲವರು ಅಡುಗೆ ಸರ್ ನಾನು ಹಾಕಿದ್ರೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಅಂತಾರೆ. ಆ ರೀತಿ ಇಲ್ಲ, ನಾವು ಒಂಚೂರು ಕಮ್ಮಿನೇ ಹಾಕಿರ್ತೀವಿ. ನಿಮ್ಗೆ ಸ್ವಲ್ಪ ಕಡಿಮೆನಾ? ಕಮ್ಮಿ ಹಾಕಿರ್ತೀವಿ, ಬೇಕು ಅಂದ್ರೆ ಮತ್ತೆ ಹಾಕಬಹುದು. ಹೌದು ಸರ್. ಸರ್ ಬಿಸಿನೀರು ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಸರ್. ಕಾಯಿಸಿರುವಂಥ ಬಿಸಿನೀರು ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಸ್ವಲ್ಪ ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್ ಕಾಯಿ ತುರಿ ಇದಕ್ಕೆ ಹೀಗೆ ಹಾಕೋಂಗಿಲ್ಲ, ಹ್ಞೂ, ಮಿಕ್ಸಿಗೆ ಹಾಕ್ಬಿಟ್ಟು ನೈಸ್ ಮಾಡ್ಕೊಂಡು ಹಾಕಿ. ಹಾಕಿ ಮಾಡ್ಕೊಳ್ಳಿ ಮತ್ತೆ. ಬಟ್ ಅಯ್ಯಂಗಾರ್ ಅಡುಗೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಅಂತಾರೆ. ಹಾಗೇನಿಲ್ಲ ಸರ್, ತುಪ್ಪನೂ ಜಾಸ್ತಿನಾ? ಎಣ್ಣೆ ತುಪ್ಪ ಎಷ್ಟು ಬೇಕೋ ಅಷ್ಟು. ಅತಿ ಆದರೆ ಅಮೃತನ ವಿಷ. ಮುತ್ತಂತ ಮಾತು ಹೇಳಿದ್ರಿ. ಲಿಮಿಟ್ ಆಗಿದ್ರೆ, ಅತಿ ಎಣ್ಣೆ ಜಿಡ್ಡಿ ಐಟಮ್ ಆದರೆ ಸರ್ ನೀವು ತಿನ್ನೋಷ್ಟು ಪ್ರಮಾಣ ತಿನ್ನೋಕ್ಕಾಗಲ್ಲ. ಯಾವ ಎಣ್ಣೆನೂ ಜಾಸ್ತಿ ಆಗಬಾರ್ದು. ಯಾವುದು? ಖಂಡಿತ ಸರ್. ಓಕೆ, ಕಾಯನ್ನ ತುರ್ಕೊಂಡಿದ್ದೀವಿ, ಅದನ್ನ ರುಬ್ಬಿದ್ದೀವಿ, ಮಿಕ್ಸ್ ಮಾಡ್ತಾ ಇದೀವಿ. ಎಸ್ ಸರ್, ಹಾಕಿ.
ಓಹೋ ಏನೇನೋ ಕಂಡಿಡ್ದೀರಾ ಸ್ವಾಮಿ ನೀವು ಸಾಮಾನ್ಯದವರಲ್ಲ. ನಾವು ಕಂಡುಹಿಡಿದಿರೋದಲ್ಲ ಸರ್, ಓಕೆ ಹಿಂದಿನಿಂದ ಬಂದಿದೆ. ಓಕೆ ಸೀಮೆ ಬದನೆಕಾಯಿಯ ಅಕ್ಕಿ ರೊಟ್ಟಿಯನ್ನು ಮಾಡಿ ಅದ್ರ ಜೊತೆಗೆ ಅವಾಗಲೇ ಮಾಡಿದಂಥ ಕುರ್ಮಾನ ಪಕ್ಕದಲ್ಲಿ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳಿದ್ದಾರೆ. ಏನೊಂದು 5-6 ರೊಟ್ಟಿ ತಟ್ಟಕ್ಕೆ ಥರ ಮಾಡಿಬಿಟ್ರಿ. ದೊಡ್ಡದಾಗಿ ತಟ್ಟಬೇಕು ಸರ್. ಹಂಗಂತೀರಾ? ಹೆಂಚು ತಣ್ಣಗಿದ್ರ ಮೇಲೆ ತರ್ತೀರಾ, ಬಿಸಿದ ಮೇಲೆ ತರ್ತೀರಾ ನೀವು? ಇಲ್ಲ, ನಾವು ಹಾಳೆನಲ್ಲಿ ತಟ್ಕೊಂಡ್ಬಿಟ್ಟು ಅದಕ್ಕೆ ಹಾಕದಾ? ಓಕೆ ರೆಡಿನಾ? ಹಾಂ ಓಕೆ ಸರ್, ಸ್ವಲ್ಪ ಎಣ್ಣೆ, ತೆಂಗಿನಕಾಯಿನ ರುಚಿ ಬರಬೇಕು, ಬಾಯಿಗೆ ಸಿಗಬಾರ್ದು, ಹಂಗೆ ಫ್ಲೇವರ್ ಇರಬೇಕು, ಫ್ಲೇವರ್ ಇರಬೇಕು. ಅದು ಅಂದರೆ ಹಾಕಿದರೆ ಅನಿಸ್ತಾ ಇರಬೇಕು. ಸರ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ, ಬ್ಯೂಟಿಫುಲ್, ಅದ್ಭುತವಾದಂಥ ರೊಟ್ಟಿನ ಕೈಲಿ ತಟ್ಟಿ ಹೆಂಚ ಮೇಲೆಲ್ಲ ತಟ್ತಾರೆ ಕೆಲವರು. ಅದು ತುಂಬ ರಿಸ್ಕಿ, ಈಸಿಯಾಗಿ ಬರಲ್ಲ, ಕೈಗೆಲ್ಲ ಕಚ್ಕೊಳ್ತಾ ಇರುತ್ತೆ. ಇದು ಅಷ್ಟೇ ಹಾಕ್ಬಿಟ್ಟು ಇಮಿಡಿಯೇಟಾಗಿ ತೆಗಿಬೇಡಿ. ಒಂದು ಬೆಣ್ಣೆ ಹಾಕ್ತಾ ಇದ್ದೀನಿ. ತಟ್ಟಿ ಹಾಕ್ಬೇಕು, ಹಿಂಗೆ ಕವರ್ ಇದ್ರ ಮೇಲೆ ಹಾಕಿದ ತಕ್ಷಣ ತೆಗಿಯಕ್ಕೆ ಹೋಗ್ಬೇಡಿ, ಕವರ್ಗೆ ಅಂಟ್ಕೊಂಡು ವಾಪಸ್ ಬರುತ್ತೆ. ಒಂದು 30-40 ಸೆಕೆಂಡ್ ಹೆಂಚ ಮೇಲೆ ಹಂಗೆ ಆ ಕವರ್ನ ಬಿಡಿ, ಆಮೇಲೆ ಕವರ್ನ ತೆಗೀರಿ. ಓಕೆ, ಇದು ಒಂದೇ ಸೈಡ್ ಬೇಯಿಸೋದ ಇದು? ಎರಡು ಸೈಡು ಬೇಯಿಸ್ತೀವಿ. ಮತ್ತು ಇವೆಲ್ಲ ಬೆಣ್ಣೆ ಹಾಕ್ಬಿಟ್ರಿ ಕೆಳಗಡೆಗೆ ಬರಬೇಕಲ್ಲ ಸರ್? ಹಂಗಾ? ಓ, ಕೆಳಗಡೆ ಒಂದು ಬೆಣ್ಣೆ, ಮೇಲ್ಗಡೆ ಒಂದು ಬೆಣ್ಣೆನಾ? ಇಲ್ಲ, ಸಾಕು, ಒಂದೇ ಬೆಣ್ಣೆ ಸಾಕು. ಓಕೆ, ಒಂದು ರೊಟ್ಟಿ ಸಾಕ್ರಿ ರೀ. 2 ರೊಟ್ಟಿ ಮಾಡ್ಕೊಡ್ತೀನಿ. 2 ರೊಟ್ಟಿ ಮಾಡಲೇಬೇಕು, ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಓಕೆ, ಇವಾಗ ನಿಮ್ಮಲ್ಲಿ ರೊಟ್ಟಿ ನೀವೇ ಮಾಡ್ತೀರಾ, ನೀವು ವೈಫ್ ಮಾಡ್ತಾರಾ? ಎಲ್ಲಿ ನಮ್ಮ ಮನೆಯಲ್ಲಿ ಅಡುಗೆ ಮನೆಗೆ ಸೇರಿಸಲ್ಲ ಸರ್ ನಮ್ಮನ್ನ. ಓಕೆ ಯಾಕೆಂದರೆ ಓಕೆ ನಮಗೆ ಕಮ್ಮಿ ಪ್ರಮಾಣ ಮಾಡೋಕ್ಕೆ ಬರಲ್ಲ. ಓಕೆ, ಇಲ್ಲೇ ನಮ್ಮ ಜೈ ಕನ್ನಡಕ್ಕೆ ಒಗ್ಗರಣೆ ಡಬ್ಬಿಗೆ ಬಂದಮೇಲೆ ಸಣ್ಣದೆಲ್ಲ ಕಲಿತಾರೆ. ಸಣ್ಣದ ನಾವು ಮಾಡ್ತಾ ಇರೋದು. ಓಕೆ, ಏನಾದರೂ ನಮ್ಮ ಮನೆಯವರು ಊರಲ್ಲಿ ಇಲ್ಲ ಅಂದರೆ ಮಕ್ಳಿಗೆ ಏನಾದ್ರು ಮಾಡ್ಕೊಡ್ಬೇಕು. ಮಾಡ್ಕೊಡ್ತೀರಾ? ಖಂಡಿತ. ವೆರಿ ಗುಡ್ ಸರ್. ಈ ಕಡೆ ಒಂದು ಬೆಣ್ಣೆ ಓಕೆ, ಅದ್ಭುತವಾದಂಥ ಒಂದು ಸೀಮೆ ಬದನೆಕಾಯಿಯ ರೊಟ್ಟಿ ರೆಡಿಯಾಗಿದೆ. ಇನ್ನೊಂದು ಮಾಡ್ತೀರಾ? ಇನ್ನೊಂದು ಆಗ್ತಾ ಇದೆ ಸರ್. 1 ನಿಮಿಷ ಬಿಡಬೇಕು, ನೋಡ್ಕೊಳ್ಳಿ. ಹಿಂಗೆ ಹಾಕಿದಾರಲ್ವಾ, ಇಮಿಡಿಯೇಟ್ ತೆಗೆದ್ರೆ ಕವರ್ಗೆ ಒಂದು ಅರ್ಧ ಕಚ್ಕೊಂಡ್ಬಿಟ್ಟಿರುತ್ತೆ. ಸ್ವಲ್ಪ ಪ್ರೆಸ್ ಮಾಡಬೇಕು, ಹಾಕಿದ ತಕ್ಷಣ ಏನಿಲ್ಲ, ಈ ಕವರಲ್ಲಿ ಇರ್ತಕ್ಕಂಥದ್ದು ಆ ಎಂಚಿಗೆ ಸ್ವಲ್ಪ ಹಿಡ್ಕೊಂಡ್ರೆ ಸಾಕು, ಕವರ್ ಈಸಿಯಾಗಿ ಬರುತ್ತೆ. ಓಕೆ, ಫಿನಿಶ್. ಸರ್, ಸೀಮೆ ಬದನೆಕಾಯಿ ಅಕ್ಕಿ ರೊಟ್ಟಿ, ಸೀಮೆ ಬದನೆಕಾಯಿ ಸಿಪ್ಪೆಯ ಚಟ್ನಿ, 1 ಕಪ್ಪಲ್ಲಿ ಮೊಸರು. ನೀವು ಹೇಳೋದ್ರಿಂದ ನಾನು ಅವಳಿಂದ ಕುರ್ಮಾ ಇಟ್ಸ್ಕೊಂಡಿದ್ದೀನಿ, ನೀವು ನೋಡಿದ್ರೆ ಹಿಂಗೆ ಕೊಡ್ತಾ ಇದ್ದೀರಾ? ಅದ್ರ ಜೊತೆಗೆ ಸರ್, ಓಹೋಹೋ, ಒಂದು ಕುರ್ಮಾ, ಒಂದು ಸೀಮೆ ಬದನೆಕಾಯಿ ಚಟ್ನಿ, ಒಂದು ಮೊಸರು. ಇದು ಹೆಂಗೆ ಮಾಡಿದ್ರಿ ಅಂತ ಹೇಳಲಿಲ್ಲ ನೀವು? ಸೀಮೆ ಬದನೆಕಾಯಿ ಸಿಪ್ಪೆ ತೆಕ್ಕೋತೀವಿ. ತುರ್ಕೊಳ್ಳೋದು? ತುರ್ಕೊಳ್ಳೋಕೆ ಮುಂಚೆ ಸಿಪ್ಪೆ ತೆಗಿತೀವಿ. ಹೌದು. ಅದನ್ನು ತೊಳ್ಕೊಬೇಕು, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬಾಣಲಿಗೆ ಎಣ್ಣೆ ಹಾಕೊಂಡು ಫಸ್ಟು ತುರ್ಕೊಳ್ಳೋದು, ಚಟ್ನಿ ಮಾಡ್ಕೊಳ್ಳಿ, ಸೆಕೆಂಡ್ ತುರ್ಕೊಳ್ಳೋದು, ರೊಟ್ಟಿಗೆ ಹಾಕೊಳ್ಳಿ. ರೊಟ್ಟಿಗೆ ವೆರಿ ಸಿಂಪಲ್. ಓಕೆ, ಇನ್ನೊಂದು ರೊಟ್ಟಿ ಬೇರೆ ಮಾಡ್ತಾ ಇದ್ದೀರಾ? ಅವರೇ ಕೊಟ್ಬಿಟ್ಟಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 2 ರೊಟ್ಟಿ ಮಾಡ್ತಾ ಇದ್ದಾರೆ. ಈ ಸೀಮೆ ಬದನೆಕಾಯಿ ರೊಟ್ಟಿ ಜೊತೆ ತಿನ್ನೋಡಿ ಮುರಳಿಯವರೇ, ಅದ್ರ ಮಜಾನೇ ಬೇರೆ ಅಂತ ಇದ್ದಾರೆ RR ಕ್ಯಾಟರ್ಸ್ನ ರಂಗನಾಥ್ ಅವರು. ಈ ಅಯ್ಯಂಗಾರರ ಸ್ಪೆಷಲ್ಲು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನೋಡೋಣ ಇದನ್ನು ಯಾವ ರೀತಿ ಮಾಡಿದ್ರು, ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ರೊಟ್ಟಿ ತಟ್ಕೊಳ್ಳಿ. ಸೀಮೆ ಬದನೆಕಾಯಿಯ ಅಕ್ಕಿ ರೊಟ್ಟಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ನೀರು ಹಾಕಿ ಬಿಸಿಯಾಗಲು ಬಿಡಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಜೀರಿಗೆ, ಇಂಗು, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುರಿದ ಸೀಮೆ ಬದನೆಕಾಯಿ, ಉಪ್ಪು, ಬಿಸಿ ನೀರು, ಎಣ್ಣೆ, ರುಬ್ಬಿದ ತೆಂಗಿನಕಾಯಿ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ ರೊಟ್ಟಿಯಂತೆ ತಟ್ಟಿ ಕಾದ ಹೆಂಚಿಗೆ ಹಾಕಿ ಮೇಲೆ ಬೆಣ್ಣೆ ಹಾಕಿ 2 ಕಡೆ ಬೇಯಿಸಿ. ಈಗ ಸೀಮೆ ಬದನೆಕಾಯಿಯ ಅಕ್ಕಿ ರೊಟ್ಟಿ ಕುರ್ಮಾ ಜೊತೆ ತಿನ್ನಲು ರೆಡಿ. ಓಕೆ, ಒಳ್ಳೆ ಫಸ್ಟು ಕುರ್ಮಾ ಕೊಳ್ಳ. ಫಸ್ಟ್ ಕುರ್ಮಾ, ಸೈಡ್ಗೆ ಒಂಚೂರು ಚಟ್ನಿ. ಕುರ್ಮಾ ಅದು ಅಯ್ಯಂಗಾರರೇ ಹೇಳ್ಕೊಟ್ಟಿರುವಂಥ ಅದ್ಭುತವಾದಂಥ ಆಲೂ ಮತ್ತು ಗೋಬಿಯ ಕುರ್ಮಾ. ಅದು ಪಕ್ಕಕ್ಕೆ ಉಳ್ಳಿಯವರೇ ಈ ಸಿಪ್ಪೆದು ಚಟ್ನಿ ರೀ, ಸೀಮೆ ಬದನೆಕಾಯಿ ಸಿಪ್ಪೆಯ ಚಟ್ನಿ. ಇದೇನಿದು ಮೊಸರು ಬೇಕಾ? ಮೊಸರು ಕಾಂಬಿನೇಷನ್. ನಮ್ಮ ಅಟ್ಸನ್ ಕರ್ಡ್ ಹಾಕೊಂಡು ತಿನ್ನೋಡಿ ಮುರಳಿಯವರೇ, ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ದಾರೆ ನಮ್ಮ ಅಟ್ಸನ್ ಕರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟೇಸ್ಟ್ ಮಾಡೋದಾ? ದಯವಿಟ್ಟು ಸರ್. ಓಕೆ ಓಕೆ ಓಕೆ. ಇನ್ನೊಂದು ರೊಟ್ಟಿ ಯಾರಿಗದು? ಮನೆಗೆ ತೊಗೊಂಡು ಹೋಗ್ತೀರೇನು? ಇಲ್ಲ, ನಿಮಗೇನೆ. ಚೆನ್ನಾಗಿದೆ.
ಚೆನ್ನಾಗಿದೆ ಸರ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಆಗ್ಬೋದು, ಸಂಜೆ 4 ಗಂಟೆಗೂ ಆಗ್ಬೋದು. ಹೌದು. ಅದ್ಭುತವಾಗಿದೆ, ಸಕ್ಕತ್ತಾಗಿದೆ ಹೆಂಗಾರೆ. ತರಕಾರಿ ಹೆಚ್ಚೆಚ್ಚು ಉಪಯೋಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಚೆನ್ನಾಗಿದೆ. ಚಟ್ನಿಗೆ ಕಾಂಬಿನೇಷನು ಈ ಸೀಮೆ ಬದನೆಕಾಯಿ ಸಿಪ್ಪೆಯ ಚಟ್ನಿಗೆ ಚಟ್ನಿ ಅಷ್ಟೊಂದು ಕರಡು ಹಾಕೊಂಡು ಪಕ್ಕ ತಿಂತಾ ಇದ್ರೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಸ್ವಸ್ಥ ಇದೆ. ಈ ಥರ ರೊಟ್ಟಿ ಮಾಡ್ಕೊಡ್ಬೇಕು, ನಿಮ್ಮನೆಗೆ ಬಂದು ಅಯ್ಯಂಗಾರರ ಸ್ಪೆಷಲ್ ಅಡುಗೆ ಮಾಡ್ಕೊಡ್ಬೇಕು ಅಂದರೆ ನಮ್ಮ RR ಕ್ಯಾಟ್ರರ್ಸ್ ರಂಗನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ರಂಗನಾಥ್ ಅವ್ರ ನಂಬರ್ ಹೇಳಿ ಸರ್ ನಿಮ್ಮದು. 973 973 11 11 66 66 307. 307ಗೆ ಫೋನ್ ಮಾಡಿದ್ರೆ ಅಯ್ಯಂಗಾರ ಸಿಗ್ತಾರೆ, ಖುಷಿಯಾಗಿ ಮಾತಾಡ್ತಾರೆ, ಬೇಕಾಗಿರುವಂಥ ಅಡುಗೆನ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್, ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲೊಂದು ಬೇರೆ ರೊಟ್ಟಿ ಹಾಕಿಟ್ಬಿಟ್ಟು ಹೋಗಿದ್ದಾರೆ, ಸ್ಟವ್ ಆಫ್ ಮಾಡಿಲ್ಲ. ಓಕೆ, ಇಲ್ಲೊಂದು ರೊಟ್ಟಿ, ಇಷ್ಟೊಂದು ಪಲ್ಯ, ಇಷ್ಟೊಂದು ಚಟ್ನಿ, ಅದಕ್ಕೊಂದು ಅಟ್ಸನ್ ಕರ್ಡ್, ಇವೆಲ್ಲ ಜೊತೆಗೂ ತುಂಬ ಸಖತ್ತಾಗಿದೆ. ತಿನ್ನಬೇಕು, ಖಾಲಿ ಮಾಡಬೇಕು. ಮುಳ್ಳಿಯವರೇ ಆಮೇಲೆ ಖಾಲಿ ಮಾಡಿ, ಟೈಮ್ ಆಗ್ತಾ ಇದೆ ಕಾರ್ಯಕ್ರಮ ಮುಗಿಸಿ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಈ ಜೊತೆಗೆ ನಮ್ಮ ಒಗ್ಗಂಡಬಿ ಭಾಗ 1, 2, 3 ರೆಸಿಪಿ ಪುಸ್ತಕನ ಬಿಟ್ಟಿದ್ದೀವಿ. ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ರೆಸಿಪಿ ಪುಸ್ತಕ ಬರ್ತಾ ಇದೆ. ಇಂಗ್ಲೀಷ್ ರೆಸಿಪಿ ಪುಸ್ತಕದ ಜೊತೆಗೆ ಮೊಬೈಲ್ ಆ್ಯಪ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಇದೆ. ಅಕಸ್ಮಾತ್ ಏನಾದರೂ ಪುಸ್ತಕ ಸಿಕ್ಕಿಲ್ಲ ಅಂದರೆ 41118646 ಈ ಸಂಖ್ಯೆಗೆ ಫೋನ್ ಮಾಡಿದ್ರೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಬುಕ್ನ ನಿಮಗೆ ಕಳಿಸ್ಕೊಡ್ತಾರೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಬಾಯ್.